ರಿಟ್ಸ್ ಪೆಟ್ರೋಲ್ ವೆಹಿಕಲ್ ಹೇಳಿ ಸರ್ ಡೀಟೇಲ್ಸ್. ಸರ್ 3 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್ ಇದು. 3 lakhs ಫೈನಲ್. 13 ಮಾಡಲು 3 ಲಕ್ಷ ಫೈನಲ್ ಆಗುತ್ತೆ ಸರ್. ಬರೀ 56,000 ಕಿಲೋಮೀಟರ್ ಆಗಿದೆ ಅಷ್ಟೇ. ಅಂಡ್ ಈ ಕಾರ್ದು ಫೈನಲ್ ಪ್ರೈಸ್ 2,90,000 ಆಗುತ್ತೆ ಸರ್. 2,90,000 ಫೈನಲ್ ಆಗುತ್ತೆ. ಅದು ಕೂಡ ಸೆಕೆಂಡ್ ಓನರ್ 74,000. ಹೌದು. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು ಪುನಃ ಎಸ್ ಬಿ ಕಾರ್ಸ್ ಹತ್ರ ಇದೀವಿ. ಈ ಲೊಕೇಶನ್ ಇಂದ ಲಾಸ್ಟ್ ವೀಕ್ ವಿಡಿಯೋ ಮಾಡಿದ್ದು, ಕಂಪ್ಲೀಟ್ ಆಗಿ ಮತ್ತೆ ಪುನಃ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ. ಸೊ ಹತ್ರ ಇವತ್ತು ಬಂದ್ಬಿಟ್ಟು ನಿಮ್ಗೆ ಒಳ್ಳೊಳ್ಳೆ ಕಾರ್ಸ್ ಎಲ್ಲ ಸ್ಟಾಕ್ ಇದೆ. ಅದಕ್ಕೆ ಇದು ಬಂದ್ಬಿಟ್ಟು ಒಂದು ಸ್ಪೆಷಲ್ ವಿಡಿಯೋ ಅಂತಾನೆ ಹೇಳ್ಬೋದು. ಬರೀ ಬ್ರಿಜಾ ಹುಡ್ಕೋರ್ಗೆ ಮಾತ್ರನೇ ನಿಮ್ಗೆ ಈ ಸಲ 5 ಬ್ರಿಜಾ ಇದೆ. ಸೊ ಒಂದು ಬಂದ್ಬಿಟ್ಟು ಟಾಪ್ ಅಂಡ್ ZA ಪ್ಲಸ್, ಮತ್ತೆ ಇನ್ನೊಂದು ಬಂದ್ಬಿಟ್ಟು 4 ವಿಡಿಯೋ ಸರ್. ಓಕೆ ಓಕೆ. ಸೊ ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ಈಸಿ ಲೊಕೇಶನ್. ಸೊ ಸುಂಕುತ್ಕಟ್ಟೆಯಿಂದ ಸ್ವಲ್ಪ ಮುಂದೆ ಬಂದ್ರೆ ಎರವಳ್ಳಿ ಕ್ರಾಸ್ ಬರುತ್ತೆ. ಟ್ರೂ ವ್ಯಾಲ್ಯೂ ಪಕ್ಕದಲ್ಲೇ ಬರುತ್ತೆ ಇವ್ರ ಶೋರೂಮ್ ಕೂಡ. ಸರ್, ಇವತ್ತು ನಿಮ್ ಶೋರೂಮ್ ಅಲ್ಲಿ ಯಾವ ಕಾರ್ಸ್ ಇದೆ ಅಂಡ್ ಎಷ್ಟು ಕಾರ್ಸ್ ಸ್ಟಾಕ್ ಇದೆ ಸರ್? XUV500 ಇದಾವೆ, ಫಾರ್ಚುನರ್ ಇದೆ, ಇನೋವಾಗಳಿದಾವೆ, ಲಾರ್ಜ್ 7 ಸೀಟರ್ಗಳಿದಾವೆ, ಸೆಲ್ಟಾಸ್ ಕೂಡ ಇದೆ, ಸೆಲ್ಟಾಸ್ ಇದೆ, 5 ಬ್ರಿಜಾ ಇದೆ. ಹೌದು ಸರ್, ಹೌದು. ಟೊಯೋಟಾ ಇನೋವಾ 2 ಇದೆ, 5 ಬ್ರಿಜಾ ಇದೆ, ಮತ್ತೆ ಟೊಯೋಟಾ ಇನೋವಾ 3 ಇದೆ, 3 ಇದೆಯಾ? 3 ಇದೆ, ಫಾರ್ಚುನರ್ ಇದೆ, 2 ಫಾರ್ಚುನರ್ ಇದೆ. ಹೌದು. ಓಕೆ ಓಕೆ ಓಕೆ. ಅಂಡ್ ರಿಟ್ಸ್ ಓಕೋ ಗಾಡಿ ಇದೆ, ಪೋಲೋ ಇದೆಯಾ ಸರ್? ಪೋಲೋ ಇದೆ, ವ್ಯಾಗ್ನರ್ ಕೂಡ ಇದೆ, ಪೋಲೋ ಎಲ್ಲ ವೇರಿಯಂಟ್ ಇದೆ. ಆಲ್ಮೋಸ್ಟ್ ನಿಮ್ಗೆ ಒಳ್ಳೊಳ್ಳೆ ಪ್ರೀಮಿಯಂ ಕಾರು ಬಡ್ಜೆಟ್ ಅಲ್ಲೇ ನಿಮ್ಗೆ ಸಿಗ್ತಾ ಇದೆ ಇವತ್ತು ಎಸ್ ಬಿ ಕಾರ್ಸ್ ಅಲ್ಲಿ. ಅಂಡ್ ಸರ್, ನಿಮ್ ಶೋರೂಮ್ ಅಲ್ಲಿ ಲೋನ್ ಯಾವ ಮಾಡಲಿಂದ ಸ್ಟಾರ್ಟ್ ಆಗುತ್ತೆ? 10 ಮಾಡಲಿಂದ ಮಾಡ್ಕೊಂತೀವಿ ಸರ್. 2010 ಮಾಡಲಿಂದ ಲೋನ್ ಆಗುತ್ತಾ? ಹೌದು ಸರ್. ಓಕೆ ಓಕೆ. ಸೊ ಹತ್ರ ಇವಾಗ ತಡ ಮಾಡಿದ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಂದ್ಬಿಡಿ. 40 ರಿಂದ 50 ಕಾರ್ಸ್ ಸ್ಟಾಕ್ ಇದೆ. ಯಾರೆಲ್ಲ ಒಳ್ಳೆ ಕಾರ್ಸ್ ಹುಡುಕ್ತಾ ಇದ್ರೆ ₹1 ಖರ್ಚಿರಲ್ಲ. ಕಮಿಷನ್ ಯಾವ್ದೇ ತರ ಇರೋದಿಲ್ಲ. ಓಕೆ ಓಕೆ. RTO ಕಮಿಷನ್ ಮತ್ತೆ ಏನು ಇರಲ್ಲ? ಓಕೆ ಸರ್, ಥ್ಯಾಂಕ್ ಯು. ಅಂಡ್ ಇವಾಗ ತಡ ಮಾಡಿದ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಂದ್ಬಿಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡಂಗಿದ್ರೆ ಖಂಡಿತ ಅಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಕಂಪ್ಲೀಟ್ ಡೀಟೇಲ್ಸ್ ನ ಎಂಡ್ ಗಂಟೆ ನೋಡಿ. ಯಾರೆಲ್ಲ ಕಾರ್ ತಗೊಬೇಕಂದ್ರೆ ನಿಮ್ಗೆ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಎಲ್ಲ ಮಧ್ಯದಲ್ಲಿ ಸಿಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬಂದ್ಬಿಡಿ. ನಮ್ ವಿಡಿಯೋ ಅಲ್ಲಿ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ರೇವಾ. ಇದು ಬಂದ್ಬಿಟ್ಟು ಕಂಪ್ಲೀಟ್ ಎಲೆಕ್ಟ್ರಿಕ್ ಕಾರು. ಸರ್, ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2014 ಸಿಂಗಲ್ ಓನರ್ ಸರ್, 32,000 ಓಡಿದೆ. ಆಟೋಮೆಟಿಕ್ ಸರ್, ಪುಷ್ ಬಟನ್ ಸ್ಟಾರ್ಟ್. ಆಟೋಮೆಟಿಕ್ ಚಾರ್ಜ್ ಮಾಡಿದ್ರೆ ನಿಮ್ಗೆ 80 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸರ್. ನಿಮ್ಗೆ ಇದು ಒಂದ್ಸಲ ಫುಲ್ ಚಾರ್ಜ್ ಮಾಡಿದ್ರೆ 70 ಕಿಲೋಮೀಟರ್ 80 ಬರುತ್ತೆ, 80 ಬರುತ್ತೆ, 80 ಬರುತ್ತೆ ಆಲ್ಮೋಸ್ಟ್. ಹೌದು ಸರ್, ಹೌದು. ಸಿಟಿಯಲ್ಲಿ ಓಡಿಸ್ಕೊಳಕ್ ಮಾತ್ರ ಸೂಪರ್ ವೆಹಿಕಲ್ ಆಗಿದೆ ಸರ್. ಹೌದು. ಸೊ ನೋಡ್ತಾ ಇರ್ಬೋದು, ಮಾಡಲ್ಲ ಸರ್, ಪುಷ್ ಬಟನ್ ಬರುತ್ತೆ. ಟಾಪ್ ಅಂಡ್ ಗಾಡಿನ ಸರ್? ಹೌದು ಸರ್, ಹೌದು. ಸೊ ಇದ್ರ ಬದಲಿ 4 ಸೀಟ್ ಬರುತ್ತೆ. ಸೊ ಪುಷ್ ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ ನಿಮ್ಗೆ. ಆಟೋಮೆಟಿಕ್ ಇದೆ ಸರ್, ಆಟೋಮೆಟಿಕ್. ಸೊ ಆಟೋಮೆಟಿಕ್ ವೆಹಿಕಲ್, ಪುಷ್ ಬಟನ್ ಸ್ಟಾರ್ಟ್, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಅಂಡ್ ಗಾಡಿ ಎಲ್ಲ ಈ ತರ ಇದೆ. ನೋಡ್ತಾ ಇರ್ಬೋದು ಕಾರ್ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಇವನ್ ನಿಮ್ಗೆ ರೇರ್ ಅಲ್ಲಿ ಕೂಡ ಆರಾಮಾಗಿ ಕುತ್ಕೋಬಹುದು 4 ಜನ. ಸೊ ಕಂಪ್ಲೀಟ್ 4 ಜನ ಆರಾಮಾಗಿ ಕುತ್ಕೊಬಹುದು. ಸಿಟಿ ಯೂಸ್ ಗೆ ಮಾತ್ರ ಸೂಪರ್ ವೆಹಿಕಲ್. ಸರ್, ಇದೇನ್ ಸರ್ವಿಸ್ ಚಾರ್ಜ್ ಏನ್ ಬರಲ್ವಾ? ಇಲ್ಲ, ಏನು ಬರಲ್ಲ, ಬರೀ ಚಾರ್ಜ್ ಮಾಡಿ ಅಷ್ಟೇ. ಒಂದ್ ಚಾರ್ಜ್ ಮಾಡಿದ್ರೆ 80 ಕಿಲೋಮೀಟರ್ ಬರುತ್ತೆ ಸರ್. ಇದು ಒಂದ್ ಚಾರ್ಜ್ಗೆ 80 ಕಿಲೋಮೀಟರ್ ಬರುತ್ತೆ. ಓಕೆ ಓಕೆ. ಆಟೋಮೆಟಿಕ್, ಅದ್ರಲ್ಲೂ ಕೂಡ ಎಲೆಕ್ಟ್ರಿಕ್ ವೆಹಿಕಲ್. ಇಟು ಮಹೇಂದ್ರ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಎಷ್ಟು ರನ್ ಆಗಿದೆ ಸರ್? 37,000 ಆಗಿದೆ ಸರ್. ಅದು ಸರ್, ಈ ವೆಹಿಕಲ್ ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? 2.5 ಫೈನಲ್ ಆಗುತ್ತೆ ಸರ್. ಇದು 2.5 ಫೈನಲ್ ಆಗುತ್ತೆ ಸರ್. ಸೊ ನೋಡ್ತಾ ಇರ್ಬೋದು, 2,50,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಡೀಸೆಲ್ ವೆಹಿಕಲ್. I10 ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಪೆಟ್ರೋಲ್ ಇರುತ್ತೆ, ಬಟ್ ಇದು ಡೀಸೆಲ್ ವೆಹಿಕಲ್. I10 ಗ್ರ್ಯಾಂಡ್ ಡೀಸೆಲ್. ಹತ್ರ 22 ರಿಂದ 23 ಮೈಲೇಜ್ ಬಂದೇ ಬರುತ್ತೆ ಗಾಡಿ. ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2014 ಸಿಂಗಲ್ ಅಷ್ಟ ಸರ್. ಟಾಪ್ ಎಂಡ್ ಮಾಡೋದು, ಪುಷ್ ಬಟನ್ ಬರುತ್ತೆ, ಡೀಸೆಲ್ ವೆಹಿಕಲ್. ಓಕೆ. 65,000 ಕಿಲೋಮೀಟರ್ ಓಡಿದೆ ಸರ್. ಇದು 65,000. ಹೌದು ಸರ್. ಒಂದು 475 ಫೈನಲ್ ಆಗುತ್ತೆ ಸರ್. ಇದು 4,75,000 ಫೈನಲ್. ಹೌದು ಸರ್, ಹೌದು. ಸೊ ನೋಡ್ತಾ ಇರ್ಬೋದು, 4,75,000 ಫೈನಲ್. ಸೊ ಇದರಲ್ಲಿ ನಿಮ್ಗೆ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್. ಸೊ ರೇರ್ AC ಕೂಡ ಇದೆ ನಿಮಗೆ. ಸೊ ನೀಟಾಗಿದೆ, ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲೋ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಬರೀ 69,000 ಕಿಲೋಮೀಟರ್ ಮಾತ್ರನೇ ರನ್ ಆಗಿರೋದು ವೆಹಿಕಲ್. ಸರ್, ಇದೇನು ಹೇಳಿ ಸರ್? 4,75,000 ನೆಗೋಷಿಯಬಲ್ ಮಾಡೋಣ ಸರ್. 4,75,000 ನೆಗೋಷಿಯಬಲ್. ಮೇನ್ಲಿ ಫಸ್ಟ್ ಓನರ್. ಹೌದು ಸರ್. ಸರ್ವಿಸ್ ಟ್ರ್ಯಾಕ್ ಎಲ್ಲ ಇದೆ, ಕಾಂಪ್ರೆನ್ಸಿವ್ ಕೂಡ ಇರುತ್ತೆ. ಟಾಪ್ ಎಂಡ್ ಮಾಡೋದು, ಅಷ್ಟ ಬಟನ್ ಸ್ಟಾರ್ಟ್ ಇದೆ. ಟಾಪ್ ಎಂಡ್ ವೆಹಿಕಲ್. ಇದು ಬಂದ್ಬಿಟ್ಟು ಬಟನ್ ಸ್ಟಾರ್ಟ್. ಮೇನ್ಲಿ ಡೀಸೆಲ್ ವೆಹಿಕಲ್. ಸೊ ನೋಡ್ತಾ ಇರ್ಬೋದು, ಇಂಜಿನ್ ಸ್ಟಾರ್ಟ್, ಸ್ಟಾಪ್ ಬಟನ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸರ್, ಇವನ್ ಲೋನ್ ಕೂಡ ಆಗೋಗುತ್ತೆ? ಲೋನ್ ಆಗುತ್ತೆ, ಒಂದು 3.5 ಲೋನ್ ಆಗುತ್ತೆ ಸರ್ ಇದಕ್ಕೆ. ಓಕೆ ಓಕೆ.
ಮೂರುವರೆ ಅಂದ್ರೆ ಬರೀ 47,000 ಓಡಿದೆ ಸರ್ ಇದು. ಸರ್ 2018 ಮಾಡಲ 18 ಸಿಂಗಲ್ ಓನರ್, ಬರೀ 40,000 ಓಡಿದೆ. ವಿಡಿಐ ಆಪ್ಷನಲ್, DDI ಆಪ್ಷನಲ್ ಅಂಡ್ ಡ್ಯುಯಲ್ ಟೋನ್ ಇದೆ ನಿಮ್ಗೆ. ಡ್ಯುಯಲ್ ಟೋನ್ ಹೌದು. ಸೊ ನೋಡ್ತಾ ಇರೋದು ಡ್ಯುಯಲ್ ಟೋನ್ ಕಲರ್ ಇದೆ. ಆಲ್ಮೋಸ್ಟ್ 47,000 ಅಷ್ಟೇ ಓಡಿದೆ ಸರ್ ಕಿಲೋಮೀಟರ್. DDI ತರ ಕಾಣಿಸೋದೇ ಇಲ್ಲ, ಟಾಪ್ ಎಂಡ್ ವೆಹಿಕಲ್ ತರನೇ ಕಾಣಿಸುತ್ತೆ. ಸರ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? 47,000 ಆಗಿದೆ ಸರ್. ಶೋರೂಮ್ ಹಿಸ್ಟ್ರಿ ಇದೆ ಸರ್ ಇದೆಲ್ಲ. ಶೋರೂಮ್ ಟ್ರ್ಯಾಕ್ ಹೌದು ಸರ್ ಹೌದು. ನೋಡ್ತಾ ಇರ್ಬೋದು. ಸೊ ಗಾಡಿ ಎಲ್ಲ ಈ ತರ ಇದೆ. ಯಾರೆಲ್ಲ ಬ್ರಿಜಾಗೆ ಹುಡುಕ್ತಿದ್ದೀರಾ, 5 ಬ್ರಿಜಾ ಸ್ಟಾಕ್ ಇದೆ ಇವತ್ತಿನ ಈ ವಿಡಿಯೋದಲ್ಲಿ. ಸೊ ಡ್ಯುಯಲ್ ಟೋನ್ ಪೇಂಟಿಂಗ್ ಎಲ್ಲ ಬರುತ್ತೆ ನಿಮ್ಗೆ ಅಂಡ್ 85% ಟೈರ್ ಕೂಡ ಇದೆ. ಸೊ ನೋಡ್ತಾ ಇರ್ಬೋದು. ಇದರಲ್ಲಿ ನಿಮ್ಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಡಬಲ್ ಏರ್ ಬ್ಯಾಗ್ ಬರುತ್ತೆ ಸರ್. ಓಕೆ, ಸೊ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಆಪ್ಷನಲ್ ಅಡಿಷನಲ್ ಆಗಿ ಟಚ್ ಸ್ಕ್ರೀನ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿ. ಸರ್ ಇದು ಬ್ರಿಜಾ ಡೀಸೆಲ್ ಏನ್ ಮೈಲೇಜ್ ಬರ್ಬೋದು ಸರ್? ಮೈಲೇಜ್ ಒಂದು 18-20 ಬರುತ್ತೆ ಸರ್. ಇದು ಒಳ್ಳೆ ಮೈಲೇಜ್ ಬರುತ್ತೆ. ಸೊ 18-20 ಬಂದೇ ಬರುತ್ತೆ. ಅಂಡ್ ಮೇಂಟೆನೆನ್ಸ್ ಬಗ್ಗೆ ನಾವು ಮಾರ್ಕೆಟ್ ಕೇಳಲೇ ಬೇಕಾಗಿಲ್ಲ. ಸೊ ಗಾಡಿ ಎಲ್ಲ ಈ ತರ ಇದೆ ಸರ್. ಇದು ಸಿಂಗಲ್ ಓನರ್, ಇದು ಸಿಂಗಲ್ ಓನರ್ ಸರ್. ಏನ್ ಒಂದ್ ಒಳ್ಳೆ ಪ್ರೈಸ್ ಕೊಟ್ಟು ಸರ್ 9.5 ಹೇಳ್ತಾ ಇದೀನಿ ಸರ್. 9.25 ಫೈನಲ್ ಆಗುತ್ತೆ ಸರ್. ಇದು 9,25,000 7 ಮಕ್ಕಳು ಲೋನ್ ಆಗುತ್ತೆ ಸರ್. ಓಕೆ ಓಕೆ. ಸೊ ಆಲ್ಮೋಸ್ಟ್ ನಿಮ್ಗೆ ಒಂದು 80% ಗಂಟೆ ಲೋನ್ ಆಗುತ್ತೆ ಸರ್. ವೆಹಿಕಲ್ ಎಲ್ಲ ಈ ತರ ಇದೆ. ಎಲ್ಲೋ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನೋಡ್ತಾ ಇರ್ಬೋದು. ರಿವರ್ಸ್ ಪಾರ್ಕಿಂಗ್, ಕ್ಯಾಮರಾ, ಸೆನ್ಸರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸರ್ ಈ ಕಾರ್ ಬಗ್ಗೆ ಇನ್ಫಾರ್ಮೇಶನ್ ಹೇಳಿ ಸರ್. 2013 ಸಿಂಗಲ್ ಓನರ್ ಸರ್. ಇದು ಎಷ್ಟು ರನ್ ಆಗಿದೆ ಸರ್? 175 ಆಗಿದೆ ಸರ್. ಓಕೆ, ಎಲ್ಲ ಅಪ್ಡೇಟ್ ಹಿಸ್ಟ್ರಿ ಇದೆ. 1 ಇಯರ್ ಇನ್ಸೂರೆನ್ಸ್ ಇದೆ. ಅಪ್ ಟು ಡೇಟ್ ಟ್ರ್ಯಾಕ್ ಇದೆ, ಹಿಸ್ಟ್ರಿ ಎಲ್ಲ ಇದೆ. ಹೌದು ಸರ್ ಹೌದು. ಸಿಂಗಲ್ ಓನರ್, ಹೊಸ ಟೈರ್ ಇದೆ, ಹೊಸ ಟೈರ್ ಎಲ್ಲ ಇದೆ. ಸೊ ಆಲ್ಮೋಸ್ಟ್ ಟೊಯೋಟಾ ಗಾಡಿಗಳು ಯಾವ್ದೇ ತಗೊಳ್ಳಿ ನಿಮ್ಗೆ 4 ರಿಂದ 5 ಲಕ್ಷ ಕಿಲೋಮೀಟರ್ ಪಕ್ಕ ಅಂದ್ರೆ ಹೋಗುತ್ತೆ. 6 ಲಕ್ಷ ಮೇಲೆ ಓಡುತ್ತೆ. 6 ಲಕ್ಷ ಕಿಲೋಮೀಟರ್ ಹೋಗುವಂತ ವೆಹಿಕಲ್. ಟೈರ್ ನೋಡಿದ್ರೆ ಗೊತ್ತಾಗುತ್ತೆ ಗಾಡಿ ಗತ್ತು. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಎಲ್ಲಾ ಆಪ್ಷನ್ಸ್ ಬರುತ್ತೆ. ಏರ್ ಬ್ಯಾಗು, ABS, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಅಂಡ್ ನೋಡ್ತಾ ಇರ್ಬೋದು ನಿಮ್ಗೆ ರೂಫ್ ಮಾನಿಟರ್ ಕೂಡ ಇದೆ ನಿಮ್ಗೆ. ಸೊ ಸನ್ಗ್ಲಾಸ್ ಹೋಲ್ಡರ್. ಇದು ಬಂದ್ಬಿಟ್ಟು ಆಟೋಮೆಟಿಕ್ ವೆಹಿಕಲ್. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಇದು ಸೆಕೆಂಡ್ ರೋ, ಥರ್ಡ್ ರೋ. ಸೊ ಸೇಫ್ಟಿ ಪರ್ಪಸ್ ಫ್ಯಾಮಿಲಿಗೆ ಬೆಸ್ಟ್ ಆಪ್ಷನ್ ಟೊಯೋಟಾ ಫಾರ್ಚುನರ್. ನಾವ್ ಹೇಳೋದೇ ಬೇಕಾಗಿಲ್ಲ ಆಕ್ಚುಲಿ. ಅಂಡ್ 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆಯಾ ಸರ್? ಹೌದು ಸರ್, ಎಲ್ಲ 4 ಕೋಟಿ ಇದೆ ಸರ್. ಸೊ 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. ಅಂಡ್ ಕಂಪ್ಲೀಟ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ಅದು ಕೂಡ ಮೇನ್ಲಿ ಸಿಂಗಲ್ ಓನರ್ ವೆಹಿಕಲ್. ಸರ್ ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದೀರಾ ಸರ್? 16.5 ಹೇಳ್ತಾ ಇದೀವಿ ಸರ್. 16 ಲಕ್ಷ ಫೈನಲ್ ಆಗುತ್ತೆ ಸರ್. 16 lakhs ಫೈನಲ್. ಹೌದು ಸರ್. ಸರ್ ಈ ವೆಹಿಕಲ್ ಗೆ ಲೋನ್ ಎಷ್ಟಾಗ್ಬೋದು ಸರ್? ಒಂದು 14 ವರೆಗೂ ಲೋನ್ ಆಗುತ್ತೆ ಸರ್. 14 ಗಂಟೆ ಲೋನ್ ಆಗೋಗ್ಬಿಡುತ್ತೆ. ಸೊ ನೋಡ್ತಾ ಇರ್ಬೋದು 16 ಫೈನಲ್ ಪ್ರೈಸ್. ಸೊ ಹತ್ತತ್ರ 14 ಲಕ್ಷ, 14 lakhs ಲೋನೇ ಆಗೋಗ್ಬಿಡುತ್ತೆ ಈ ವೆಹಿಕಲ್ ಗೆ. ಸೊ ಫಾರ್ಚುನರ್ ಅವ್ರಿಗೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್. ಸೊ ಕಸ್ಟಮರ್ ಕೂಡ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ವೆಹಿಕಲ್ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಅಂಡ್ ಇವನ್ ಇದು ಥರ್ಡ್ ರೋ. ಸೊ ನಿಮ್ಗೆ ಸ್ವಲ್ಪ ಬೂಟ್ ಸ್ಪೇಸ್ ಕೂಡ ಸಿಗುತ್ತೆ ಲಗೇಜ್ ಎಲ್ಲ ಇಟ್ಕೊಳಕ್ಕೆ. ಅಂಡ್ ರೂಫ್ AC ಎಲ್ಲ ಇದೆ ಗಾಡಿಯಲ್ಲಿ. ಸೊ ಪ್ರೀಮಿಯಂ ವೆಹಿಕಲ್, ಟಾಪ್ ಎಂಡ್ ಪ್ರೀಮಿಯಂ ವೆಹಿಕಲ್, 3 ಲೀಟರ್ ಡೀಸೆಲ್ ಇಂಜನ್, 4x4 ವೆಹಿಕಲ್. ಫೈನಲ್ ಟು ಫೈನಲ್ 16 lakhs ಫೈನಲ್ ಮಾಡ್ತಿದ್ರೆ 14 ಲಕ್ಷ ಲೋನ್ ಆಗುವಂತ ವೆಹಿಕಲ್. ಅದ್ರ ಪಕ್ಕದಲ್ಲೇ ಸೇಮ್ ಬ್ರ್ಯಾಂಡ್ ಟೊಯೋಟಾ ಇನೋವಾ. ಹೇಳಿ ಸರ್ ಡೀಟೇಲ್ಸ್. 2011 ಸೆಕೆಂಡ್ ಓನರ್ ಸರ್. ಈ ವರ್ಷ 1,30,000 ನೋಡಿದೆ ಸರ್. ಅದು ಅಪ್ಡೇಟ್ ಹಿಸ್ಟ್ರಿ ಕೊಡ್ತೀನಿ ನಿಮ್ಗೆ. ಇದಕ್ಕೆ ಅಪ್ಡೇಟ್ ಹಿಸ್ಟ್ರಿ ಇದೆ ಸರ್. ಎಲ್ಲ ಒಳಗಡೆ ಹಿಸ್ಟ್ರಿ ಇದೆ ನಿಮ್ಗೆ. ಅಪ್ಡೇಟ್ ಹಿಸ್ಟ್ರಿ ಇದೆ. ಓಕೆ ಸರ್ 9 lakhs ಹೇಳ್ತಾ ಇದೀವಿ. ಒಂದ್ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. 9 lakhs ಕೊಟ್ಟಿಂಗ್ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. 8.5 ಫೈನಲ್ ಆಗುತ್ತೆ ಸರ್. ಇದು 8.5 ಫೈನಲ್. ಹೌದು ಸರ್. ಈ ವರ್ಷ ಟಾಪ್ ಅಂಡ್ ಅಪ್ಡೇಟ್ ಹಿಸ್ಟ್ರಿ ವೆಹಿಕಲ್ ನಿಮ್ಗೆ. ಅಪ್ ಟು ಡೇಟ್ ಹಿಸ್ಟ್ರಿ ಎಲ್ಲ ಇದೆ. ಸೊ ಟಾಪ್ ಎಂಡ್ ವಿ ವರ್ಷನ್. ಇದರಲ್ಲಿ ನಿಮ್ಗೆ ಅಲೈ ವೀಲ್ಸ್ ಬರುತ್ತೆ, ಎಲ್ಲ ಬರುತ್ತೆ. ಏರ್ ಬ್ಯಾಗ್, ABS, ಮ್ಯಾಗ್ಬಿಲ್ ಎಲ್ಲ ಬರುತ್ತೆ ನಿಮ್ಗೆ. ಸೊ ಇದರಲ್ಲಿ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು, ABS, ಟಚ್ ಸ್ಕ್ರೀನ್, ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ನೋಡ್ತಾ ಇರ್ಬೋದು. ಸೊ ಟೊಯೋಟಾ ಗಾಡಿಗಳು ಫ್ಯಾಮಿಲಿಗೆ ಸೂಪರ್ ಆಗಿರುತ್ತೆ. ಅಂಡ್ ರೂಫ್ AC ಕೂಡ ಇದೆ. ಸೆಕೆಂಡ್ ರೋ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸರ್ ಇದು ಓನರ್ಶಿಪ್ ಏನಾಗಿದೆ ಸರ್? ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್ ಆಗಿದೆ. ಸರ್ ಈ ವೆಹಿಕಲ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ? ಸರ್ 130 ಆಗಿದೆ ಸರ್. 1,30,000 ಅಪ್ಡೇಟ್ ಹಿಸ್ಟ್ರಿ ಇದೆ ಸರ್ ಇದು ನಿಮ್ಗೆ. ಓಕೆ. ಸೊ ಇದು ಬಂದ್ಬಿಟ್ಟು 2.5 ವಿ ವರ್ಷನ್. ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದೀರಾ ಸರ್? 8.5 ಫೈನಲ್ ಆಗುತ್ತೆ ಸರ್. ಫೈನಲ್ ಟು ಫೈನಲ್ 8,50,000 ಫೈನಲ್. ಹೌದು ಸರ್ ಹೌದು. ಸೊ 8,50,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಫ್ಯಾಮಿಲಿಗೆ ಮಾತ್ರ ಸೂಪರ್ ಆಗಿರುತ್ತೆ. ನೋಡ್ತಾ ಇರ್ಬೋದು ಎಲ್ಲೊಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಸರ್ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇದೆಯಾ ಸರ್? ಹೌದು ಸರ್.
ಕಂಪ್ಲೀಟ್ ಆಗಿದೆ, ಎಲ್ಲ ಟ್ರ್ಯಾಕ್ ಇದೆ ಸರ್ ಎಲ್ಲ. So ಇದು ಕೂಡ ಆಸ್ ಯೂಶುವಲ್ ನಿಮ್ಗೆ 4 ರಿಂದ 6 ಲಕ್ಷ ಕಿಲೋಮೀಟರ್ ಆರಾಮಾಗಿ ಹೋಗುತ್ತೆ. ಸೊ ನಮ್ ವಿಡಿಯೋದಲ್ಲಿ ಸೆಕೆಂಡ್ ಬ್ರಿಜಾ ಹತ್ತತ್ರ ಬ್ರಿಜಾ ಹುಡ್ಕೋರ್ಗೆ ನಿಮ್ಗೆ 5 ಬ್ರಿಜಾ ಸಿಗುತ್ತೆ. ಎಲ್ಲ 4 ವಿಡಿಐ ಒಂದು ಟಾಪ್ ಎಂಡ್. ಇದು ಬಂದ್ಬಿಟ್ಟು ವೈಟ್ ಕಲರ್ ವಿಡಿಐ ನೋಡ್ತಾ ಇರ್ಬೋದು. ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ 2018 ಸಿಂಗಲ್ ಓನರ್ ಸರ್, ವಿಡಿಐ ಡೀಸೆಲ್ ವೆಹಿಕಲ್ ಇದು. 74,000 ಓಡಿದೆ ಸರ್ ಕಿಲೋಮೀಟರ್. ಸಿಂಗಲ್ ಓನರ್ ಸರ್. ಸೊ ನೋಡ್ತಾ ಇರ್ಬೋದು 4 ಟೈರ್ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಡೀಸೆಲ್ ಬ್ರಿಜಾ ಸಿಗದೆ ಕಷ್ಟ, ಅದ್ರಲ್ಲೂ ಕೂಡ ಸಿಂಗಲ್ ಓನರ್ ಬ್ರಿಜಾ ಇನ್ನೂ ಸಿಗಲ್ಲ ನಿಮ್ಗೆ. ಜಾಸ್ತಿ ಡಿಮ್ಯಾಂಡ್ ಇರುವಂತ ವೆಹಿಕಲ್. 2 ಏರ್ ಬ್ಯಾಗು, ABS, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ ಆಲ್ಮೋಸ್ಟ್ ಗಾಡಿಯಲ್ಲಿ. ಸರ್ ಇದು ಬ್ರಿಜಾ ಎಷ್ಟು ಕಿಲೋಮೀಟರ್ ರನ್ ಆಗಿದೆ? 70,000 ಓಡಿದೆ ಸರ್. 74,000 ಓಡಿದೆ. 78,000 ಕಿಲೋಮೀಟರ್ ರನ್ ಆಗಿದೆ. ಸರ್ ಈ ಬ್ರಿಜಾಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರ? 9 ಲಕ್ಷ ಹೇಳ್ತಾ ಇದೀನಿ. ಒಂದು 8.75 ಫೈನಲ್ ಆಗುತ್ತೆ ಸರ್. 7.5 ಲೋನ್ ಆಗುತ್ತೆ ಸರ್. 90% ಲೋನ್ ಆಗುತ್ತೆ ನಿಮ್ಗೆ. 7.5 ಲೋನ್ ಆಗ್ಬಿಡುತ್ತೆ ಸರ್. 8.75 ಆಗುತ್ತೆ ಫೈನಲ್ ಸರ್. 8.75 ಆಗೋಗುತ್ತೆ. ಹೌದು ಸರ್, ಹೌದು. ಸೊ ನೋಡ್ತಾ ಇರ್ಬೋದು ಸರ್ 8,75,000. ಹೌದು ಸರ್, ಹೌದು. ಸೊ 8,75,000 ಗೆ ಫೈನಲ್ ಮಾಡಿ ಕೊಡ್ತಾರೆ ನಿಮ್ಗೆ. ಪಾರ್ಸಲ್ ಟ್ರೇ ಎಲ್ಲ ಇದೆ ಗಾಡಿಯಲ್ಲಿ. ಮಾರುತಿ ಸುಜುಕಿ ಡಿಸೈರ್, ಅದು ಕೂಡ ಪೆಟ್ರೋಲ್ ವೆಹಿಕಲ್. ಹೇಳಿ ಸರ್ ಡೀಟೇಲ್ಸ್. 2011 ಸೆಕೆಂಡ್ ಓನರ್ ZX ಟಾಪ್ ಎಂಡ್ ಮಾಡಲು, ಡಬಲ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಒಳ್ಳೆ ವೆಹಿಕಲ್ ಇದೆ ಸರ್, ಒಳ್ಳೆ ಮೈಲೇಜ್ ಇದೆ ಸರ್. ಈ ವೆಹಿಕಲ್ ಎಷ್ಟು ಬರ್ಬೋದು ಸರ್ ಮೈಲೇಜ್? ಇದೊಂದು 18 ಮೇಲೆ ಬರುತ್ತೆ ಸರ್. 18 ಆರಾಮಾಗಿ ಬರುತ್ತೆ. ಇದು ಪೆಟ್ರೋಲ್ ವೆಹಿಕಲ್. ZX ಸರ್, ಟಾಪ್ ಎಂಡ್ ಮಾಡಲ್ ಇದು. ಫ್ಯಾಮಿಲಿಗೆ ಮಾತ್ರ ಸೂಪರ್ ಗಾಡಿ. ಸರ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ? ಇದು 70,000 ಆಗಿದೆ ಸರ್ ಇದು. ಸೊ ನೋಡ್ತಾ ಇರ್ಬೋದು ಅಲೈ ವೀಲ್ಸ್ ಎಲ್ಲ ಬರುತ್ತೆ ಸರ್. ಟಾಪ್ ಎಂಡ್ ವೆಹಿಕಲ್. ಸೊ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ. 2 ಏರ್ ಬ್ಯಾಗ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ನೋಡ್ತಾ ಇರ್ಬೋದು. ಸೊ ಮಾರುತಿ ಸುಜುಕಿ ನಿಮ್ಗೆ ಮೇಂಟೆನೆನ್ಸ್ ಕಡಿಮೆ ಇರುತ್ತೆ. ಸೊ ಫ್ಯಾಮಿಲಿಗೆ ಮಾತ್ರ ಸೂಪರ್ ಕಾರ್. ಸೊ ನಿಮ್ಗೆ ರೇರ್ ಆಮ್ರೆಸ್ಟ್ ಕೂಡ ಬರುತ್ತೆ. ಸೊ ಆಮ್ರೆಸ್ಟ್ ಎಲ್ಲ ಬರುತ್ತೆ ನಿಮ್ಗೆ. ಗಾಡಿ ಎಲ್ಲ ಈ ತರ ಇದೆ. ಆಲ್ಮೋಸ್ಟ್ ಎಲ್ಲೋ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೋ ಇಲ್ಲ ನಿಮ್ಗೆ. ಸೊ ಡಿಸೈರ್ ಸ್ವಿಫ್ಟ್. ಸರ್ ಈ ವೆಹಿಕಲ್ ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ 4 lakhs ಹೇಳ್ತಾ ಇದ್ದೀವಿ. 380 ಫೈನಲ್ ಆಗುತ್ತೆ ಸರ್ ಇದು. 3,80,000 ಫೈನಲ್. ಹೌದು ಸರ್, ಹೌದು. ಸೊ 1 ರೂಪಾಯಿ ಖರ್ಚಿಲ್ಲ ಗಾಡಿಯಲ್ಲಿ, ಬರೀ ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸೋದಷ್ಟೇ. ಒಂದ್ಸಲ ಸರ್ವಿಸ್ ಕೊಟ್ಟರು ಕೂಡ ನಿಮ್ಗೆ ಆರಾಮಾಗಿ ಒಂದು 4 ರಿಂದ 5,000 ಒಳಗಡೆನೆ ಆಗೋಗ್ಬಿಡುತ್ತೆ. ಸೊ ಗಾಡಿ ಎಲ್ಲ ಈ ತರ ಇದೆ. ಇಲ್ಲೊಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅಂಡ್ 4 ಕೂಡ ಅಲೈ ವೀಲ್ಸ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಇವನ್ ಟೈರ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಇದರಲ್ಲಿ 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ. 2 ಏರ್ ಬ್ಯಾಗು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ABS, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿ. ಸೂಪರ್ ವೆಹಿಕಲ್ ಫ್ಯಾಮಿಲಿಗೆ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲೊಂದು ಇಕೋ ಇದೆ. ಇಕೋ ಹುಡ್ಕೋರ್ಗೆ ಇಕೋ ಇದೆ. ಹೇಳಿ ಸರ್ ಡೀಟೇಲ್ಸ್. ಸರ್ 2014 ಸೆಕೆಂಡ್ ಓನರ್ ಸರ್ ಇದು. 75,000 ಓಡಿದೆ. 69,000 ಓಡಿದೆ ಸರ್ ಇದು. ಓಕೆ. AC 5 ಸೀಟರ್ ವಿತ್ AC ಬರುತ್ತೆ ನಿಮ್ಗೆ. 5 ಸೀಟರ್ ವಿತ್ AC ಬರುತ್ತೆ. ಓಕೆ ಓಕೆ. ಸೊ ನೋಡ್ತಾ ಇರ್ಬೋದು 5 ಸೀಟರ್ ವಿತ್ AC ಬರುತ್ತೆ. ಏರ್ ಬ್ಯಾಗ್ ಬರುತ್ತೆ ಸರ್. ಏರ್ ಬ್ಯಾಗ್ ಬರುತ್ತೆ. ಸೊ 4 ಟೈರ್ ಈ ತರ ಇದೆ ನೋಡ್ತಾ ಇರ್ಬೋದು. 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ AC ಓನ್ಲಿ AC ಬರುತ್ತಲ್ಲ ಸರ್. ಸೊ ಆರಾಮಾಗಿ ಒಂದು 7-8 ಜನ ಆರಾಮಾಗಿ ಕುತ್ಕೊಂಡು ಹೋಗುವಂತ ವೆಹಿಕಲ್ ಸರ್. ಇದು ಇಕೋ ಎಷ್ಟು ರನ್ ಆಗಿದೆ ಸರ್? 69,000 ಆಗಿದೆ ಸರ್ ಇದು. 69,000 ಆಗಿದೆ. ಸೊ ಗಾಡಿ ಎಲ್ಲ ಈ ತರ ಇದೆ ಸರ್. ಈ ಇಕೋಗೆ ಒಂದು ಒಳ್ಳೆ ಫೈನಲ್ ಪ್ರೈಸ್ ಕೊಟ್ಬಿಡಿ ಸರ್. 4 lakhs ಹೇಳ್ತಾ ಇದೀನಿ. 380 ಫೈನಲ್ ಮಾಡ್ಕೊಡ್ತೀವಿ ಸರ್. 3,80,000 ಫೈನಲ್ ಮಾಡ್ಕೊಡ್ತೀವಿ. 3 ಲಕ್ಷ ಲೋನ್ ಆಗುತ್ತೆ ಸರ್ ಈಗ. 3 lakhs ಲೋನ್ ಆಗುತ್ತೆ. 80,000 ಗಾಡಿ ತಗೊಂಡು ಹೋಗ್ಬೋದು ಸರ್. ಓಕೆ. ಫುಡ್ ಹಿಡ್ಕೋರ್ಗೆ ಫುಡ್ ಇದೆ. 2015 ಸಿಂಗಲ್ ಅಂದ್ರೆ ಸರ್, ಬೇಸಿಕ್ ಮಾಡಲ್ ವಿತ್ ಪವರ್ ಸ್ಟೇರಿಂಗ್ ಬರಲ್ಲ, AC ಬರುತ್ತೆ ಅಷ್ಟೇ ಇದು. 2.5 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್ ಇದು. ಸರ್ 15 ಮಾಡ್ಲು ಸಿಂಗಲ್ ಅಂದ್ರೆ 50,000 ಓಡಿದೆ ಸರ್ ಇದು. 15 ಮಾಡ್ಲು ಬರೀ 2.5 ಲಕ್ಷಕ್ಕೆ ಫೈನಲ್ ಆಗುತ್ತೆ. 2 ಆಗ್ಬಿಡುತ್ತೆ ಸರ್. ಅಷ್ಟೇ ಲೋನ್ ಮಾಡ್ಕೊಡ್ತೀನಿ. ಓಕೆ ಓಕೆ ಓಕೆ. 0 ಡೌನ್ ಪೇಮೆಂಟ್ ಆಗಿದೆ ನೋಡಿ. 2 ಲಕ್ಷ ಲೋನ್ ಆಗ್ಬಿಡುತ್ತೆ. ಓಕೆ. ಸೊ ನೋಡ್ತಾ ಇರ್ಬೋದು ಸಿಎಟ್ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ.
ಸರ್ ಇದರಲ್ಲಿ ಪವರ್ ಸ್ಟೇರಿಂಗ್ ಬರಲ್ವಾ? ಪವರ್ ಸ್ಟೇರಿಂಗ್ ಬರಲ್ಲ ಸರ್, ಇದು AC ಮಾತ್ರ ಬರುತ್ತೆ, ಬೇಸಿಕ್ ವರ್ಷನ್. ಸೊ ಫುಲ್ ಬೇಸ್ ಮಾಡಲ್ ಕೊಡ್ತಾರೆ ಸರ್ ಇದು. ಸೊ ಮಾಡಲ್ ಗಾಡಿ ಏನಾರ ನೋಡಂಗಿದ್ರೆ ಕಡಿಮೆ ರೇಟ್ ಅಲ್ಲಿ ಬೆಸ್ಟ್ ಆಪ್ಷನ್. ಹತ್ತತ್ರ ಇದು ಕೂಡ ನಿಮ್ಗೆ 18, 20, 22 ಗಂಟೆ ಮೈಲೇಜ್ ಬರುತ್ತೆ. ಅಂಡ್ ಮೇಂಟೆನೆನ್ಸ್ ಕೂಡ ಕಡಿಮೆ. ಇವಾಗ 800 ತಗೊಳ್ಳೋ ಬದಲು ಈ ಗಾಡಿ ತಗೋಬಹುದು, ಯಾಕಂದ್ರೆ ನಿಮ್ಗೆ ದೊಡ್ಡದಾಗಿ ಕಾಣಿಸಿದೆ ಗಾಡಿ ಅಂಡ್ ಸ್ಪೇಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ 800 ಗಿಂತ. ಫುಲ್ ಲೋನ್ ಆಗ್ಬಿಡುತ್ತೆ ಸರ್ ಇದಕ್ಕೆ. ಓಕೆ ಸರ್, ಏನ್ ಹೇಳಿದ್ದು ಪ್ರೈಸ್? 2.5 ಫೈನಲ್ ಆಗುತ್ತೆ. 2.5 ಫೈನಲ್ ಆಗುತ್ತೆ. ಸೊ ಬರೀ 2,50,000ಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ಗಾಡಿನ. ಇದು ಬಂದ್ಬಿಟ್ಟು 2015 ಸಿಂಗಲ್ ಓನರ್. ಸರ್ ಎಷ್ಟು 50,000 ಕಿಲೋಮೀಟರ್ ರನ್ ಆಗಿದೆ? ಬರೀ 50,000 ಕಿಲೋಮೀಟರ್ ಮಾತ್ರನೇ ರನ್ ಆಗಿರೋದು ವೆಹಿಕಲ್. ಸೊ ಒಳಗಡೆ ಇಂಟೀರಿಯರ್ಸ್ ಎಲ್ಲ ನೋಡ್ತಾ ಇರ್ಬೋದು ಯಾವ ತರ ಇದೆ. ಸೊ ಕಡಿಮೆ ಬಜೆಟ್ ಅಲ್ಲಿ ಮಾಡಲ್ ಗಾಡಿ ಹುಡ್ಕಂಗಿದ್ರೆ ಬೆಸ್ಟ್ ಆಪ್ಷನ್ ಸ್ಕ್ವಿಡ್. ನ್ಯೂ ಹುಂಡೈ ಎಕ್ಸೆಂಟ್, ಇದು ಬಂದ್ಬಿಟ್ಟು ಪೆಟ್ರೋಲ್ ವೆಹಿಕಲ್. ಹೇಳಿ ಸರ್ ಡೀಟೇಲ್ಸ್. ಸಿಂಗಲ್ ಓನರ್ ಸರ್? 2015 ಸಿಂಗಲ್ ಓನರ್ ಸರ್ ಇದು. ಓಕೆ. 86,000 ಕಿಲೋಮೀಟರ್ ಅಪ್ಡೇಟ್ ಇಷ್ಟು ಇದೆ ಸರ್ ನಿಮ್ಗೆ. ಇದು ಕಂಪ್ಲೀಟ್ ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆ. ಪೆಟ್ರೋಲ್ ವೆಹಿಕಲ್. ಪೆಟ್ರೋಲ್ ವೆಹಿಕಲ್. ಹೌದು ಸರ್. ಸರ್ ಇವಾಗ ಎಕ್ಸೆಂಟ್ ಪೆಟ್ರೋಲ್ ಏನ್ ಮೈಲೇಜ್ ಬರ್ಬೋದು ಸರ್? ಇದು ಒಂದು 16-17 ಮೇಲೆ ಬರುತ್ತೆ ಸರ್ ಇದು. ಸೊ ಫ್ಯಾಮಿಲಿಗೆ ಮಾತ್ರ ಸೂಪರ್. ಒಂದು ಲವ್ಲಿ ಸೆಡಾನ್ ಅಂತಾನೆ ಹೇಳ್ಬೋದು. ಅದು ಕೂಡ ಕ್ಯೂಟ್ ಆಗಿದೆ, ರೆಡ್ ಕಲರ್ ಕಾರು. ಸೊ ಕಡಿಮೆ ಕೂಡ ಓಡಿದೆ. ಹೌದು ಸರ್, ಸಿಂಗಲ್ ಓನರ್ ಇದೆ ಸರ್ ಇದು. ಟೈರ್ ಇದೆ, ಎಲ್ಲ ಇದೆ ಸರ್. ಮೀಡಿಯಂ ಬಡ್ಜೆಟ್ ಅಲ್ಲಿ ಪ್ರೀಮಿಯಂ ಕಾರ್. ಸೊ ಇದರಲ್ಲಿ ಕೂಡ ನೋಡ್ತಾ ಇರ್ಬೋದು ನಿಮ್ಗೆ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ 100% ಶೋರೂಮ್ ಟ್ರ್ಯಾಕ್ ಇರುವಂತ ವೆಹಿಕಲ್. ಸರ್ ಇವಾಗ ಎಕ್ಸೆಂಟ್ ಒಂದ್ಸಲ ಸರ್ವಿಸ್ ಕಾಸ್ಟ್ ಅಲ್ಲಿ ಎಷ್ಟು ಬರ್ಬೋದು ಸರ್? ಏನು 10,000 ಒಳಗಡೆ ಬರುತ್ತೆ ಸರ್. ಓಕೆ. ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರಾ? ಒಂದು 475 ಆಗುತ್ತೆ ಸರ್ ಇದು. 4,75,000 ಫೈನಲ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು 4,75,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ಪ್ರೀಮಿಯಂ ವೆಹಿಕಲ್ ನ. 2015 ಮಾಡಲು, ಸಿಂಗಲ್ ಓನರ್ ಸರ್. 15 ಸಿಂಗಲ್ ಓನರ್, ಬರೀ 50,000 ಕಿಲೋಮೀಟರ್. ಸೊ 3ನೇ ಬ್ರಿಜಾ, ಅದು ಕೂಡ ಡೀಸೆಲ್, ಅದು ಕೂಡ VDI. ಹೇಳಿ ಸರ್. 2018 ಸಿಂಗಲ್ ಓನರ್ ಸರ್, VDI ಆಪ್ಷನಲ್, ಡಬಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ, ಸ್ಟೇರಿಂಗ್ ಕಂಟ್ರೋಲ್ ಬರುತ್ತೆ, ಎಲ್ಲ ಬರುತ್ತೆ ಸರ್. ನಿಮ್ಗೆ ಒಳ್ಳೆ ಮೈಲೇಜ್ ಬರುತ್ತೆ. ಓಕೆ. ಈ ಗಾಡಿ ಏನ್ ಪ್ರೈಸ್? 9 lakhs ಹೇಳ್ತಾರೆ ಸರ್. 875 ಫೈನಲ್ ಆಗುತ್ತೆ ಸರ್. 8,75,000 ಫೈನಲ್ ಆಗುತ್ತೆ ಸರ್. ಸೊ ನೋಡ್ತಾ ಇರ್ಬೋದು 8,75,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಸರ್ ಇದು ಕೂಡ ಸಿಂಗಲ್ ಓನರ್ ಸರ್? ಸಿಂಗಲ್ ಓನರ್. ಸೊ ಸಿಂಗಲ್ ಓನರ್ ಆಲ್ಮೋಸ್ಟ್ ಬ್ರಿಜಾ ನಿಮ್ಗೆ ಸಿಗದೇ ಇಲ್ಲ. ಹತ್ತತ್ರ ಸರ್ 5 ಗಾಡಿಗಳು ಕೂಡ ಸಿಂಗಲ್ ಓನರ್. ಸೊ 5 ಬ್ರಿಜಾ ಕೂಡ ಸಿಂಗಲ್ ಓನರ್ ಸಿಗುತ್ತೆ ನಿಮ್ಗೆ. ಅಂಡ್ 85%, 90% ಟೈರ್ ಕೂಡ ಇದೆ. ಆಲ್ಮೋಸ್ಟ್ 100% ಟೈರ್ ಇದೆ ನಿಮ್ಗೆ. ಸೊ ಬ್ರಿಜಾ, ಸೊ ಏರ್ ಬ್ಯಾಗು, ABS, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, 2 ಏರ್ ಬ್ಯಾಗ್ ಬರುತ್ತೆ, ಲೆದರ್ ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ನಿಮ್ಗೆ ಒಂದು ಒಳ್ಳೆ ಬೂಟ್ ಸ್ಪೇಸ್ ಕೂಡ ಸಿಗುತ್ತೆ ಗಾಡಿಯಲ್ಲಿ. ಸೊ ವೆಹಿಕಲ್ ಎಲ್ಲೋ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಮೈನ್ಲಿ ಸಿಂಗಲ್ ಓನರ್ ವೆಹಿಕಲ್. ಟೈರ್ ಕೂಡ ತುಂಬಾ ಚೆನ್ನಾಗಿದೆ. ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಕಾರ್ ಎಲ್ಲ ಈ ತರ ಇದೆ ನಿಮ್ಗೆ. 2.5 ಸರ್ ಈ ಕಾರ್ಗೆ ಒಂದು ಫೈನಲ್ ಪ್ರೈಸ್ ಕೊಟ್ಬಿಡಿ ಸರ್. ಸರ್ 875 ಆಗುತ್ತೆ. 8 ಲಕ್ಷ ಲೋನ್ ಆಗುತ್ತೆ ಸರ್. ಅದು 8 lakhs ಲೋನ್ ಆಗುತ್ತೆ. 8,75,000 ಕೋಟಿಂಗ್. ಹೌದು ಸರ್, ಹೌದು. ಸೊ ನೋಡ್ತಾ ಇರ್ಬೋದು 8 lakhs ಲೋನ್ ಆಗುವಂತ ವೆಹಿಕಲ್. ಸೊ ಡೀಸೆಲ್ ವೆಹಿಕಲ್ ಸ್ಟಾಪ್ ಆಗಿರೋದ್ರಿಂದ ಅದು ಸಿಂಗಲ್ ಓನರ್ ಕಾರು ನಿಮ್ಗೆ ಆಲ್ಮೋಸ್ಟ್ ಸಿಗದೇ ಇಲ್ಲ. ಸೊ ಹಂಗೆ ಇದ್ರ ಹಿಂದ್ಗಡೆನೆ ಇನ್ನೂ ಒಂದು ಬ್ರಿಜಾ ಇದೆ. ಹೇಳಿ ಸರ್ ಡೀಟೇಲ್ಸ್. ಸೇಮ್ ಫೀಚರ್ ಇದೆ ಸರ್. 2018 ಸಿಂಗಲ್ ಓನರ್, CBD ಆಪ್ಷನಲ್. ಸೊ ನೋಡ್ತಾ ಇರ್ಬೋದು ಬರೀ 74,000 ನೋಡಿದೆ ಸರ್. ಇದೆಲ್ಲ ಅಪ್ಡೇಟ್ ಎಲ್ಲ ಕಡೆಗೂ ಇಷ್ಟು ಇದೆ ಸರ್ ನಿಮ್ಗೆ. ಸೊ SB ಕಾರ್ಸ್ ಅಲ್ಲಿ ನೀವು ಯಾವುದೇ ವೆಹಿಕಲ್ ತಗೊಂಡ್ರು ಕಂಪ್ಲೀಟ್ ಆಗಿ ಶೋರೂಮ್ ಟ್ರ್ಯಾಕ್, ಹಿಸ್ಟ್ರಿ ಎಲ್ಲ ಇರುತ್ತೆ. ಆಲ್ಮೋಸ್ಟ್ 100% ಎಕ್ಸ್ಪೆನ್ಸಿವ್ ವೆಹಿಕಲ್ ಸಿಗುತ್ತೆ. ಅಂಡ್ ನೋಡ್ತಾ ಇರ್ಬೋದು ಬ್ರಿಜಾದ ಟೈರ್ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸಿಂಗಲ್ ಓನರ್ ಬ್ರಿಜಾ, ಇದು ಕೂಡ ಸೇಮ್. ಸೊ 4 ಕೂಡ ವೈಟ್ ವೆಹಿಕಲ್ಸ್, ಒಂದ್ ಮಾತ್ರ ರೆಡ್ ಬ್ಲಾಕ್ ಡ್ಯುಯಲ್ ಟೋನ್ ಬರುತ್ತೆ. ಸೊ ಇದ್ರಲ್ಲೂ ಕೂಡ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ. 2 ಏರ್ ಬ್ಯಾಗು, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ. ಸೊ ಬ್ರಿಜಾಗೆ ಹುಡ್ಕಂಗಿದ್ರೆ, ಓನ್ಲಿ ಬ್ರಿಜಾಗೆ ಹುಡ್ಕಂಗಿದ್ರೆ ಬೆಸ್ಟ್ ಆಪ್ಷನ್. ಸೊ ನಿಮ್ ಲೈನ್ ಅಲ್ಲಿ ಯಾರ ಬ್ರಿಜಾಗಳು ತಗೊಳಂಗಿದ್ರು ಈ ವಿಡಿಯೋನ ಶೇರ್ ಮಾಡ್ಬಿಡಿ. ಯಾಕಂದ್ರೆ 5 ಬ್ರಿಜಾ ನಿಮ್ಗೆ ಆಲ್ಮೋಸ್ಟ್ ಎಲ್ಲೂ ಸಿಗಲ್ಲ. 5 ಕೂಡ ಸಿಂಗಲ್ ಓನರ್ ವೆಹಿಕಲ್, ಅದು ಕೂಡ VDI. 4 VDI, ಒಂದು ಟಾಪ್ ಎಂಡ್ ಗಾಡಿ. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರೆ ಸರ್? ಸೇಮ್ ಇದೆ, 875 ಮಾಡ್ಕೊಡ್ತೀನಿ ಸರ್. ಓಕೆ. ಸೊ ಇದಕ್ಕೂ ಕೂಡ 8 lakhs ಲೋನ್ ಆಗುತ್ತೆ. 8,75,000 ಫೈನಲ್.
ರಿಡ್ಸು ಡೀಸೆಲ್ ವೆಹಿಕಲ್ ಹೇಳಿ ಸರ್ ಡೀಟೇಲ್ಸ್. ಸರ್ 2010 ಸಿಂಗಲ್ ಸರ್, 79,000 ಕಿಲೋಮೀಟರ್ ಹೊಡಿದೆ. ಒಳ್ಳೆ ಗುಡ್ ಮೈಲೇಜ್, ಹೊಸ ಟೈರು ಪ್ಲಸ್ ಇನ್ಸೂರೆನ್ಸ್ ಎಲ್ಲ ಇದೆ ಸರ್ ನಿಮ್ಗೆ. ಓಕೆ 2 ಲಕ್ಷ ಲೋನ್ ಆಗುತ್ತೆ ಸರ್ ಇದಕ್ಕೆ. 2 ಲಕ್ಷ ಲೋನ್ ಆಗುತ್ತೆ ನಿಮ್ಗೆ. ಓಕೆ 3,30,000 ಫೈನಲ್ ಆಗುತ್ತೆ ಸರ್ ಇದು. 3,30,000 ಫೈನಲ್ ಆಗುತ್ತೆ ಸರ್ ಅವರು. ಸೊ ನೋಡ್ತಾ ಇರ್ಬೋದು 3,30,000 ಫೈನಲ್. ಸೊ ರಿಡ್ಸು ಡೀಸೆಲ್ ಹುಡುಕೋರ್ಗೆ ಬೆಸ್ಟ್ ಆಪ್ಷನ್. ಸೊ ರಿಡ್ಸು ಡೀಸೆಲ್ ಸೂಪರ್ ಆಗಿ ಮೈಲೇಜ್ ಬರುತ್ತೆ. 18, 20, 22 ಗಂಟೆ ಮೈಲೇಜ್ ಬರುತ್ತೆ ಅಂಡ್ ಲೋ ಮೇಂಟೆನೆನ್ಸ್. ಅಂಡ್ ಈ ಗಾಡಿಗೆ ಡಿಮ್ಯಾಂಡ್ ಕೂಡ ಚೆನ್ನಾಗಿದೆ, ರೀಸೇಲ್ ವ್ಯಾಲ್ಯೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಇದರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಇದು ಸಿಂಗಲ್ ಓನರ್ ಅಲ್ಲ? ಸಿಂಗಲ್ ಓನರ್ ಸರ್. ಸೊ ಸಿಂಗಲ್ ಓನರ್ ಅಂದ್ರೆ ನಿಮ್ಗೆ ಟ್ರ್ಯಾಕ್ ಅಂಡ್ ಇನ್ಸೂರೆನ್ಸ್ ಎಲ್ಲ ಅಪ್ಡೇಟ್ ಇರುತ್ತೆ. ಓಕೆ ಏನ್ ಹೇಳಿ ಸರ್ ಪ್ರೈಸ್? ಒಂದು ಫೈನಲ್ 3,30,000 ಆಗುತ್ತೆ ಸರ್. ಓಕೆ ಸೊ ನೋಡ್ತಾ ಇರ್ಬೋದು ಗಾಡಿ ಎಷ್ಟು ನೀಟಾಗಿದೆ ಅಂತ ಹೇಳ್ಬಿಟ್ಟು. 4 ಟೈರ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಒಂದು ಟಾಟಾ ವೆಹಿಕಲ್ ಇದೆ, ಹೇಳಿ ಸರ್ ಡೀಟೇಲ್ಸ್. ಸರ್ 2019 ಸಿಂಗಲ್ ಸರ್, ಟಾಟಾ ಟಿಯಾಗೋ. ನೋಡಿ ಒಳ್ಳೆ ಮೈಲೇಜ್ ಇದೆ, ಒಳ್ಳೆ ಗಾಡಿ ಇದೆ. ಬರೀ 30,000 ಕಿಲೋಮೀಟರ್ ಓಡಿದೆ. ಓಕೆ ಸರ್ 30,000 ಕಿಲೋಮೀಟರ್ ರನ್ ಆಗಿದೆಯಾ? ಹೌದು ಸರ್, ಹೌದು ಸರ್ ಪೆಟ್ರೋಲ್ ವೆಹಿಕಲ್. ಪೆಟ್ರೋಲ್ ವೆಹಿಕಲ್. ಟಿಯಾಗೋ ಪೆಟ್ರೋಲ್ ಎಲ್ಲ ಮೈಲೇಜ್ ಆರಾಮಾಗಿ 18 ಬರುತ್ತೆ ಸರ್, ಒಳ್ಳೆ ಮೈಲೇಜ್ ಬರುತ್ತೆ. ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? 5.5 ಹೇಳಿದ್ರೆ ಸರ್ 5 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್. 5 lakhs ಫೈನಲ್ ಆಗುತ್ತೆ. ಸೊ 5 lakhs ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಸೊ ನೋಡ್ತಾ ಇರ್ಬೋದು 5 lakhs ಗೆ ಫೈನಲ್. ಸೊ ಇದರಲ್ಲೂ ಕೂಡ ನಿಮ್ಗೆ 2 ಏರ್ ಬ್ಯಾಗು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರಲ್ಲ, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮು, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಆಲ್ಮೋಸ್ಟ್ ನಿಮ್ಗೆ ಲೇಟೆಸ್ಟ್ ಮಾಡಲ್ ಅಂತಾನೆ ಹೇಳ್ಬೋದು ಟಿಯಾಗೋ. ಸರ್ ಈ ವೆಹಿಕಲ್ ಗೆ ಒಂದು 4.5 ಲೋನ್ ಆಗೋಗುತ್ತೆ ಸರ್. 4.25 ಲೋನ್ ಆಗುತ್ತೆ ಸರ್. ಆರಾಮಾಗಿ 4.25 ಗಂಟೆ ಲೋನ್ ಆಗುವಂತ ವೆಹಿಕಲ್ ಸರ್. 5 lakhs ಫೈನಲ್ ಆಗುತ್ತೆ ಸರ್. ಸೊ ಪೋಲೋ ಹುಡುಗರಿಗೆ ಪೋಲೋ ಯಾರೋ ಕಮೆಂಟ್ ಮಾಡಿದ್ರಿ ಸರ್ ನಮ್ಗೆ ಪೋಲೋ ಬೇಕು, ಅವ್ರು ಕೇಳಿರೋ ತರ ವೈಟ್ ಕಲರ್ ಪೋಲೋನೇ ಇದೆ. ಪೆಟ್ರೋಲ್ ಡೀಸೆಲ್ ಸರ್? ಸರ್ 2013 ಸೆಕೆಂಡ್ ಓನರ್, ಹೈ ಲೈನ್ ಸರ್, ಟಾಪ್ ಎಂಡ್ ಮಾಡಲ್ ಇದು. ಓಕೆ ಡಬಲ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಹೊಸ ಟೈರ್ ಎಲ್ಲ ಬರುತ್ತೆ. ಓಕೆ ಚೆನ್ನಾಗಿದೆ ಗಾಡಿ, ಒಳ್ಳೆ ಮೈಲೇಜ್ ಬರುತ್ತೆ. 20+ ಮೈಲೇಜ್ ಬರುತ್ತೆ ನಿಮ್ಗೆ. 20+ ಮೈಲೇಜ್ ಬರುವಂತ ವೆಹಿಕಲ್. ಸೊ ಡೀಸೆಲ್ ಸರ್ ಇದು? ಡೀಸೆಲ್ ಹೈ ಲೈನ್ ಸರ್, ಟಾಪ್ ಎಂಡ್. ಹೈ ಲೈನ್ ಟಾಪ್ ಎಂಡ್ ಡೀಸೆಲ್. ಆಲ್ಮೋಸ್ಟ್ ಈ ಕಾರು ಸಿಗೋದೇ ಇಲ್ಲ ನಿಮ್ಗೆ. ಸೊ ಇವಾಗೆಲ್ಲ 1 ಲೀಟರ್ ಇಂಜಿನ್ ಬಂದಿದೆ, ಇದೆಲ್ಲ 1.2, 1.3 ಲೀಟರ್ ಡೀಸೆಲ್ ಇಂಜಿನ್ ಇದು. ಸೊ ಹೈ ಪರ್ಫಾರ್ಮೆನ್ಸ್, ಅಪೋಲೋ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಸೊ ಅಪೋಲೋ ಟ್ರೆಂಡ್ ಲೈನ್ ಟಾಪ್ ಎಂಡ್, ರಿವರ್ಸ್ ಪಾರ್ಕಿಂಗ್, ಸೆನ್ಸರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ 4 ಕೂಡ ಪವರ್ ಸ್ಟೇರಿಂಗು, ಎಲ್ಲ ಪವರ್ ವಿಂಡೋ ಬರುತ್ತೆ. ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. 78,000 ಇದೆ ಸರ್ ಇದು. ಸೊ ನೋಡ್ತಾ ಇರ್ಬೋದು ವೆಹಿಕಲ್ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸರ್ ಪೋಲೋ ಡೀಸೆಲ್ ಒಂದು 18-20 ಬರುತ್ತಲ್ಲ ಸರ್ ಮೈಲೇಜ್? ಮೇಲೆ ಬರುತ್ತೆ ಸರ್, ಮೈಲೇಜ್ 20 ಮೇಲೆ ಬರುತ್ತೆ. ಓಕೆ ಓಕೆ ಸರ್ ಇವಾಗ ಈ ಪೋಲೋಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ 480 ಗೆ ಫೈನಲ್ ಆಗುತ್ತೆ ಸರ್ ಇದು. 4,80,000 ಫೈನಲ್. ಸೊ ನಿಮ್ಗೆ ಈ ಗಾಡಿಗೂ ಕೂಡ 100% ಲೋನ್ ಆಗುತ್ತೆ. ಹುಂಡೈ ಜಾಜ್ ಹೇಳಿ ಸರ್. ಸರ್ 2016 ಸಿಂಗಲ್ ಓನರ್ ಸರ್, ಟಾಪ್ ಎಂಡ್ ಮಾಡಲ್ ಇದು, ಡೀಸೆಲ್ ವೆಹಿಕಲ್ ಸರ್. ಓಕೆ ಎಲ್ಲ ಆಪ್ಷನ್ ಬರುತ್ತೆ ಸರ್ ನಿಮ್ಗೆ ಇದರಲ್ಲಿ. ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? ಇದು 89,000 ಆಗಿದೆ ಸರ್ ಇದು. ಓಕೆ ಸಿಂಗಲ್ ಓನರ್, ಡೀಸೆಲ್ ವೆಹಿಕಲ್, 16 ಮಾಡಲು. ಹೌದು ಸರ್, ಹೌದು. ಸೊ ಆರಾಮಾಗಿ ನಿಮ್ಗೆ ಒಂದು 18-20 ಮೈಲೇಜ್ ಬಂದೇ ಒಳ್ಳೆ ಮೈಲೇಜ್ ಬರುತ್ತೆ, ಒಳ್ಳೆ ಮೈಲೇಜ್. ಹೋಂಡಾ ಗಾಡಿ ಫುಲ್ ಪ್ರೀಮಿಯಂ ವೆಹಿಕಲ್. ಹೌದು ಸರ್, ಹೌದು. ಸೊ ನೋಡ್ತಾ ಇರ್ಬೋದು ಲಕ್ಸುರಿ ಪ್ರೀಮಿಯಂ ಹ್ಯಾಚ್ ಪ್ಯಾಕ್ ಅಂತಾನೆ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ಎಷ್ಟು ಉದ್ದ ಇದೆ ಅಂತ ಹೇಳ್ಬಿಟ್ಟು. ಕಂಫರ್ಟಬಲ್ ಆಗಿರುತ್ತೆ ಸೀಟಿಂಗು ಎಲ್ಲ ಕೂಡ. ಸೊ ಮೈನ್ಲಿ ಇದು ಡೀಸೆಲ್ ವೆಹಿಕಲ್. ಸೊ ಹೋಂಡಾ ಅವ್ರದ್ದು ಬಿಲ್ಡ್ ಕ್ವಾಲಿಟಿ ಮಾತ್ರ ಸೂಪರ್. ಯಾವುದೇ ವೆಹಿಕಲ್ ತಗೊಂಡ್ರು ಬಿಲ್ಡ್ ಕ್ವಾಲಿಟಿ ಎಕ್ಸಲೆಂಟ್ ಆಗಿರುತ್ತೆ ನಿಮ್ಗೆ. ಸೊ ನೋಡ್ತಾ ಇರ್ಬೋದು ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು, ABS, ಟಚ್ ಸ್ಕ್ರೀನು, ಫ್ಯಾಬ್ರಿಕ್ ಸೀಟ್ಸ್ ಎಷ್ಟು ಕಂಫರ್ಟಬಲ್ ಆಗಿರುತ್ತೆ ಅಂದ್ರೆ ಅಷ್ಟು ಕಂಫರ್ಟಬಲ್ ಆಗಿರುತ್ತೆ. ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಏನೊಂದ್ಸಲ ಸರ್ವಿಸ್ ಕೊಟ್ರು ನಿಮ್ಗೆ ಹತ್ರ 6,000 to 7,000 6,000 to 7,000 ಒಳಗಡೆ ಸರ್ವಿಸ್ ಆಗೋಗ್ಬಿಡುತ್ತೆ. ಅಂಡ್ ಲೆಗ್ ರೂಮ್, ಹೆಡ್ ರೂಮ್ ನೋಡ್ತಾ ಇರ್ಬೋದು ಎಷ್ಟು ಸ್ಪೇಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ಇವನ್ ನಿಮ್ಗೆ ಒಳ್ಳೆ ಬೂಟ್ ಸ್ಪೇಸ್ ಕೂಡ ಬರುತ್ತೆ ಗಾಡಿಯಲ್ಲಿ. ಸೊ ಕಾರ್ ಎಲ್ಲ ಈ ತರ ಇದೆ. ಅಂಡ್ 4 ಕೂಡ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಈ ವೆಹಿಕಲ್ ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರೆ? ಅಂಡ್ ಒಳ್ಳೆ ಫೈನಲ್ ಪ್ರೈಸ್ 5.75 ಫೈನಲ್ ಆಗುತ್ತೆ ಸರ್ ಇದು. 5,75,000 ಫೈನಲ್. ಹೌದು ಸರ್.
5 ಲಕ್ಷ ಲೋನ್ ಆಗ್ಬಿಡುತ್ತೆ ಅದಕ್ಕೆ. 5 lakhs ಲೋನೇ ಆಗೋಗ್ಬಿಡುತ್ತೆ. ಹೌದು. ಸೊ ಇದು ರಿಡ್ಜುಡ್ ಕಾರ್ಗೆ ಬೆಸ್ಟ್ ಆಪ್ಷನ್. ಆಲ್ಮೋಸ್ಟ್ ಗಾಡಿ ಕಡಿಮೆ ಓಡಿದೆ. ಹೇಳಿ ಸರ್ ಡೀಟೇಲ್ಸ್. 2013 LX ಇದು ಬರೀ 55,000 ಓಡಿದೆ ಸರ್ ನಿಮಗೆ. ಬರೀ 55,000 ಸರ್. ಅದು ಸರ್ ಸರ್ವಿಸ್ ಟ್ರ್ಯಾಕ್ ಇದೆಯಾ ಸರ್? ಸರ್ವಿಸ್ ಟ್ರ್ಯಾಕ್ ಇದೆ ಸರ್. 55,000 ಓಡಿರೋ ಸರ್ವಿಸ್ ಟ್ರ್ಯಾಕ್ ಇದೆ ವೆಹಿಕಲ್. LXi ಪೆಟ್ರೋಲ್ ಸರ್. ಏನ್ ಪ್ರೈಸ್ ಕೊಟ್ಟು 3 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್. 3 lakhs ಫೈನಲ್. ಹೌದು ಸರ್. ಸರ್ ನೋಡ್ತಾ ಇರ್ಬೋದು ನಿಮ್ಗೆ ಆಲ್ಟೋನೇ ಬರಲ್ಲ ಆ ಪ್ರೈಸ್ ಅಲ್ಲಿ ನಿಮ್ಗೆ ರಿಡ್ಜ್ನೇ ಕೊಡ್ತಿದ್ದಾರೆ. ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ಸ್ವಿಫ್ಟ್ ಗಿಂತ ಜಾಸ್ತಿ ಲೆಂತ್ ಬರುತ್ತೆ ಗಾಡಿ. ಸ್ವಲ್ಪ ಲೆಂತ್, ಒಳಗಡೆ ಸ್ಪೇಸ್ ಎಲ್ಲ ಜಾಸ್ತಿ ಬರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಜಾಸ್ತಿ ಬರುತ್ತೆ ಸ್ವಿಫ್ಟ್ ಗಿಂತ. ಸೊ ಲೆಗ್ ರೂಮ್ ಹೆಡ್ ರೂಮ್ ಕೂಡ ಜಾಸ್ತಿ ಬರುತ್ತೆ ಸ್ವಿಫ್ಟ್ ಗಿಂತ. ಸೊ ಈ ಪ್ರೈಸ್ ಅಲ್ಲಿ ನಿಮ್ಗೆ ರಿಡ್ಜ್ ಸಿಗಲ್ಲ. ಅದು ಈ ಮಾಡಲ್ ಗಾಡಿ 13 ಮಾಡಲ್ ಸರ್ ಇದು. 2013 ಮಾಡಲು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡ್ಯಾಶ್ ಕ್ಯಾಮು ಎಲ್ಲ ಇದೆ ಗಾಡಿಯಲ್ಲಿ. ಸರ್ ಲೆದರ್ ಇಂಟೀರಿಯರ್ಸ್ ಕೂಡ ಇದೆ ನಿಮ್ಗೆ. ಸರ್ ರಿಡ್ಜ್ ಪೆಟ್ರೋಲ್ ಮೈಲೇಜ್ ಒಂದು 17 to 18 ಬರುತ್ತೆ ಸರ್. ಸೊ ಲೋ ಮೇಂಟೆನೆನ್ಸ್ ಈ ಗಾಡಿ ಮಾತ್ರ. ಸೂಪರ್ ಮೇಂಟೆನೆನ್ಸ್ ಏನ್ ಜಾಸ್ತಿ ಆಗಲ್ಲ ಪೆಟ್ರೋಲ್ ವೆಹಿಕಲ್ ಗೆ. 4 ರಿಂದ 5 ಸಾವಿರ ಒಳಗಡೆ ಸರ್ವಿಸ್ ಆಗೋಗ್ಬಿಡುತ್ತೆ. ಸರ್ ಫೈನಲ್ ಟು ಫೈನಲ್ 3 lakhs. ಸರ್ ಈ ಗಾಡಿಗೆ ಏನಾರ ಲೋನ್ ಆಗುತ್ತಾ? ಲೋನ್ ಆಗುತ್ತೆ, 2.5 ಲೋನ್ ಆಗುತ್ತೆ. 2.5 ಲೋನ್ ಆಗೋಗುತ್ತೆ. ಓಕೆ. ಒಂದು ಸ್ವಿಫ್ಟ್ ಪೆಟ್ರೋಲ್ ವೆಹಿಕಲ್ ಇದೆ ಹೇಳಿ ಸರ್. ಸರ್ 2010 ಸೆಕೆಂಡ್ ಓನರ್ ಸರ್ ಇದು. ಓಕೆ. 72,000 ರನ್ನಿಂಗ್ ಆಗಿದೆ. ಗಾಡಿ ಚೆನ್ನಾಗಿದೆ. ಒಂದು 290 ಫೈನಲ್ ಆಗುತ್ತೆ ಸರ್ ಇದು. 2,90,000 ಫೈನಲ್. ಹೌದು ಸರ್. ಹೌದು. ಸೊ ನೋಡ್ತಾ ಇರ್ಬೋದು 2,90,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಸ್ವಿಫ್ಟ್ ನ. 2010 ಮಾಡಲು, ಸೆಕೆಂಡ್ ಓನರ್, 74,000 ಕಿಲೋಮೀಟರ್ ರನ್ ಆಗಿದೆ. ಸರ್ ಅಪ್ ಟು ಡೇಟ್ ಹಿಸ್ಟ್ರಿ ಇದೆಯಾ? ಇದೆ, ಹಿಸ್ಟ್ರಿ ಇದೆ ಸರ್. ಸರ್ ಇನ್ಸೂರೆನ್ಸ್ ಏನಿದೆ ಸರ್? ಕಾಂಪ್ರಿಹೆನ್ಸಿವ್ ಇದೆಯಾ? ಇನ್ಸೂರೆನ್ಸ್ ಕಡಿಮೆ ಇದೆ ಸರ್. ಸೊ ನಿಮ್ಗೆ ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಎಲ್ಲ ಇದೆ ಗಾಡಿಯಲ್ಲಿ. 4 ಟೈರ್ ಕೂಡ ತುಂಬಾ ಚೆನ್ನಾಗಿದೆ. ಸರ್ ಏನ್ ಹೇಳಿದ್ ಪ್ರೈಸ್? 290 ಗೆ ಫೈನಲ್ ಆಗುತ್ತೆ ಸರ್. 2,90,000 ಫೈನಲ್. ಸೊ ಇಲ್ಲಿ ಹುಂಡೈ ಇಲೈಟ್ i20 ಇದೆ ಗಾಡಿ ನೋಡ್ತಾ ಇರ್ಬೋದು. ಅದು ಕೂಡ ಸಿಂಗಲ್ ಓನರ್, ಅದು ಕೂಡ ಡೀಸೆಲ್ ಕಾರು. ಮೋಸ್ಟ್ ಪ್ರೀಮಿಯಂ ವೆಹಿಕಲ್ ಅಂತಾನೆ ಹೇಳ್ಬೋದು. ಹೇಳಿ ಸರ್. 2017 ಸಿಂಗಲ್ ಓನರ್ ಸರ್. ಆಪ್ಷನಲ್ 6 ಇಯರ್ ಬೇಕು. ಪುಷ್ ಬಟನ್ ಬರುತ್ತೆ ಸರ್. 75,000 ಕಿಲೋಮೀಟರ್ ರನ್ನಿಂಗ್ ಆಗಿದೆ. ಓಕೆ. ಡೀಸೆಲ್ ವೆಹಿಕಲ್, ಸಿಂಗಲ್ ಓನರ್ ಗಾಡಿ. ಹೌದು, ಸಿಂಗಲ್ ಓನರ್ ಸರ್. ಈ ಕಾರ್ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಟು 7.5 ಫೈನಲ್ ಆಗುತ್ತೆ ಸರ್ ಇದು. 7,50,000 ಫೈನಲ್. ಸೊ ನೋಡ್ತಾ ಇರ್ಬೋದು ಆಸ್ಟಾ ಆಪ್ಷನಲ್ ಟಾಪ್ ಅಂಡ್ ವೆಹಿಕಲ್ 7,50,000 ಆಗುತ್ತೆ ಸರ್. 7,50,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಸೊ ಇಲೈಟ್ i20 ಗೆ ಸಾಕಷ್ಟು ಜನ ಎಲ್ಲ ಫ್ಯಾನ್ಸ್ ಇದಾರೆ. ಯಾಕಂದ್ರೆ ಇವಾಗ ಇರೋ i20 ಗಿಂತ ಇದೇ ಸೂಪರ್. ಸೊ ಗ್ರೌಂಡ್ ಕ್ಲಿಯರೆನ್ಸ್ ಆಗ್ಲಿ, ಒಳಗಡೆ ಸ್ಪೇಷಿಯಸ್ ಆಗ್ಲಿ, ಇವಾಗ ಬಂದಿರೋ i20 ಗಿಂತ ಈ ಗಾಡಿನೇ ತುಂಬಾ ಚೆನ್ನಾಗಿದೆ. ಸೊ ನೋಡ್ತಾ ಇರ್ಬೋದು ದೊಡ್ಡ ಟಚ್ ಸ್ಕ್ರೀನ್ ಇದೆ ಗಾಡಿಯಲ್ಲಿ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್, ಏರ್ ಬ್ಯಾಗ್, ABS, 10 ಇಂಚ್ ಟಚ್ ಸ್ಕ್ರೀನ್ ಬರುತ್ತೆ ನಿಮ್ಗೆ. ಕಸ್ಟಮೈಸ್ ಮಾಡಿಸಿರೋದು. ಲೆದರ್ ಇಂಟೀರಿಯರ್ಸ್ ಕೂಡ ಇದೆ ಗಾಡಿಯಲ್ಲಿ. ಸೊ ಡೀಸೆಲ್ ವೆಹಿಕಲ್. ಆಲ್ಮೋಸ್ಟ್ ಇದು ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. ಸೊ ಇದು ಒಂಥರ ಹ್ಯಾಚ್ ಬ್ಯಾಕ್ ತರಾನೇ ಕಾಣಿಸಲ್ಲ, ಸೆಡಾನ್ ವೆಹಿಕಲ್ ತರ ಇರುತ್ತೆ. ಅಷ್ಟು ಸ್ಪೇಷಿಯಸ್ ಆಗಿರುತ್ತೆ. 7,50,000 ಫೈನಲ್. ಸರ್ ಒಂದು 5.5-6 ಲಕ್ಷ ಲೋನ್ ಆಗುತ್ತೆ. ಲೋನ್ ಆಗುತ್ತೆ. ಲೋನ್ ಆಗುತ್ತೆ. ಸೊ ವ್ಯಾಗನರ್ ಹುಡುಕೋರ್ಗೆ ವ್ಯಾಗನರ್ ಇದೆ. ಹೇಳಿ ಸರ್ ಡೀಟೇಲ್ಸ್. ಸಿಂಗಲ್ ಓನರ್ VXi ಸರ್ ಇದು. ಬರೀ 72,000 ಓಡಿದೆ ಕಿಲೋಮೀಟರ್. ಒಳ್ಳೆ ಮೈಲೇಜ್ ಪ್ಲಸ್ 1 ವರ್ಷ ಇನ್ಸೂರೆನ್ಸ್ ಇದೆ. ಓಕೆ. 1 ವರ್ಷ ಇನ್ಸೂರೆನ್ಸ್ ಇದೆ. ಸಿಂಗಲ್ ಓನರ್. 69,000 ಕಿಲೋಮೀಟರ್ ರನ್ ಆಗಿದೆ. ಹೌದು ಸರ್. ಲೈಟ್ ಬ್ಲೂ ಕಲರ್. ಅಂಡ್ ಇವನ್ ಕಾರ್ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಟೈರ್ಸ್ ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಏನ್ MRF ಟೈರ್ಸ್ ಬ್ರ್ಯಾಂಡ್ ನ್ಯೂ ಇದೆ 4 ಕೂಡ. ಈ ಕಾರ್ಗೆ ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. 3.5 ಆಗುತ್ತೆ ಸರ್ ಫೈನಲ್. ಫೈನಲ್ ಟು ಫೈನಲ್ 3,50,000. 3,50,000 ಫೈನಲ್. 3 lakhs ಲೋನ್ ಆಗುತ್ತೆ. 3 ಲಕ್ಷ ಗಂಟೆ ಲೋನ್ ಆಗೋಗುತ್ತೆ ಈ ವೆಹಿಕಲ್ಗೆ. ಸೊ ವ್ಯಾಗನರ್ ನಾವ್ ಹೇಳೋದೇ ಬೇಕಾಗಿಲ್ಲ. ಸಾಕಷ್ಟು ಜನ ಈ ಗಾಡಿಗೆ ಫ್ಯಾನ್ಸ್ ಇದಾರೆ. ಯಾಕಂದ್ರೆ ಲೋ ಬಡ್ಜೆಟ್ ಅಂಡ್ ಲೋ ಸರ್ವಿಸ್ ಕಾಸ್ಟ್, ಮೇಂಟೆನೆನ್ಸ್ ಎಲ್ಲ ಕಡಿಮೆ ನಿಮ್ಗೆ. ಸೊ ರೀಸೇಲ್ ವ್ಯಾಲ್ಯೂ ಕೂಡ ತುಂಬಾ ಚೆನ್ನಾಗಿದೆ ಈ ವೆಹಿಕಲ್ಗೆ. ಸೊ ಗಾಡಿ ನೋಡ್ತಾ ಇರ್ಬೋದು ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಇವನ್ ಡ್ಯಾಶ್ ಕ್ಯಾಮ್ ಕೂಡ ಬರುತ್ತೆ ನಿಮ್ಗೆ. ಬರೀ 3,50,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ಹ್ಯಾಚ್ ಪ್ಯಾಕ್ ನ SB ಕಾರ್ಸ್ ಅಲ್ಲಿ.
3 ಲಕ್ಷ ಆರಾಮಾಗಿ ಲೋನ್ ಆಗುತ್ತೆ ಈ ವೆಹಿಕಲ್ಗೆ. ಟೊಯೋಟಾ ಇನೋವಾ 2ನೇ ಗಾಡಿ, ಅದು ಕೂಡ ಸಿಂಗಲ್ ಓನರ್. ಹೇಳಿ ಸರ್ ಡೀಟೇಲ್ಸ್. 2013 ಸಿಂಗಲ್ ಓನರ್ ಸರ್ ಇದು. ಎಷ್ಟನ್ನಾಗಿದೆ ಸರ್? 190 ಆಗಿದೆ ಸರ್ ಇದು. ಓಕೆ. ಸೊ ಅಪ್ ಟು ಡೇಟ್ ಸರ್ವಿಸ್ ಎಲ್ಲ ಇದೆಯಾ ಸರ್? ಅಪ್ ಟು ಡೇಟ್ ಇದೆ ಸರ್. ಸೊ ನಿಮ್ಗೆ ಗಾಡಿ ಎಲ್ಲ ಈ ತರ ಇದೆ, ನೋಡ್ತಾ ಇರ್ಬೋದು. ಕಂಪ್ಲೀಟ್ ಆಗಿ ಶೋರೂಮ್ ಹಿಸ್ಟ್ರಿ ಇರುವಂತ ವೆಹಿಕಲ್. ಸೊ 2.5 ವಿ ವರ್ಷನ್. ಸೊ ನಿಮ್ಗೆ ಅಲೈ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಅಲೈ ವೀಲ್ಸ್ ಎಲ್ಲ ಬರುತ್ತೆ. ಒಳಗಡೆ ನೋಡ್ತಾ ಇರ್ಬೋದು ಎಷ್ಟು ಪ್ರೀಮಿಯಂ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ರಾಯಲ್ ಫ್ಯಾಮಿಲಿಗೆ ರಾಯಲ್ ಗಾಡಿ. ಸೊ ನಿಮ್ಗೆ ರೂಫ್ ಎಸಿ ಎಲ್ಲ ಬರುತ್ತೆ. ರೂಫ್ ಎಸಿ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್, ಟಚ್ ಸ್ಕ್ರೀನು, ಏರ್ ಬ್ಯಾಗು, ABS, 4 ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ನಾನು ಯಾವಾಗ ಹೇಳ್ತಾನೆ ಇರ್ತೀನಿ, ಇನೋವಾ ಗಾಡಿ ಯಾವ್ದೇ ತಗೊಂಡ್ರು ನಿಮ್ಗೆ 4 ರಿಂದ 5 ಲಕ್ಷ ಕಿಲೋಮೀಟರ್ ಆರಾಮಾಗಿ ಹೋಗುತ್ತೆ. ಅಂಡ್ ಇವನ್ ಥರ್ಡ್ ರೋ ಕೂಡ ನೋಡ್ತಾ ಇರ್ಬೋದು ಎಷ್ಟು ಕಂಫರ್ಟಬಲ್ ಆಗಿದೆ ಅಂತ ಹೇಳ್ಬಿಟ್ಟು. ಅಂಡ್ ನಿಮ್ಗೆ ಬೂಟ್ ಸ್ಪೇಸ್ ಕೂಡ ಸಿಗುತ್ತೆ. ಸೊ ವೆಹಿಕಲ್ ಮಾತ್ರ ಲಕ್ಸುರಿ ಆಗಿದೆ, ಸೂಪರ್ ಆಗಿದೆ. ಸರ್ ಈ ವೆಹಿಕಲ್ ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? 12 lakhs ಹೇಳ್ತಾ ಇದೀವಿ, ನೆಗೋಷಿಯಬಲ್ ಆಗುತ್ತೆ ಸರ್ ಇದು. ಒಂದು 11.5 ಫೈನಲ್ ಆಗುತ್ತೆ ಸರ್ ಇದು. 11,50,000 ಗಂಟೆ ಫೈನಲ್ ಆಗುತ್ತೆ. ಅಂಡ್ ಈ ಕಾರ್ ಗೆ ಲೋನ್ ಎಷ್ಟಾಗ್ಬೋದು ಸರ್? ಒಂದು 10 lakhs ವರೆಗೂ ಲೋನ್ ಆಗುತ್ತೆ ಸರ್ ಇದು. 10 lakhs ಗಂಟೆ ಆರಾಮಾಗಿ ಲೋನ್ ಆಗುತ್ತೆ ಸರ್ ಇದು. ಸೊ ನೋಡ್ತಾ ಇರ್ಬೋದು ಆರಾಮಾಗಿ 10 lakhs ಗಂಟೆ ಲೋನ್ ಆಗುವಂತ ವೆಹಿಕಲ್. ಸೊ ಕಾರ್ ಎಲ್ಲ ಈ ತರ ಇದೆ ನಿಮ್ಗೆ. ಸೊ ಫ್ಯಾಮಿಲಿಗೆ ಮಾತ್ರ ಸೂಪರ್ ವೆಹಿಕಲ್. ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ಇನ್ನು ಕಂಪ್ಲೀಟ್. ಸೊ ನಮ್ ವಿಡಿಯೋದಲ್ಲಿ 5ನೇ ಬ್ರಿಜಾ, ಇದು ಬಂದ್ಬಿಟ್ಟು ಟಾಪ್ ಎಂಡ್ ಅನ್ಸುತ್ತೆ. 2020 ಸಿಂಗಲ್ ಓನರ್ ಸರ್, ZDI ಟಾಪ್ ಎಂಡ್ ಮಾಡಲ್ ಇದು. 20 ಮಾಡ್ಲು. ಹೌದು ಸರ್ ಹೌದು. ಸೊ ಇದೇ ಲಾಸ್ಟ್ ಡೀಸೆಲ್ ವೆಹಿಕಲ್ ಅನ್ಸುತ್ತೆ. ಹೌದು ಸರ್ ಹೌದು. ಇದಾದ್ಮೇಲೆ ಡೀಸೆಲ್ ವೆಹಿಕಲ್ ಸ್ಟಾಪ್ ಆಗಿದೆ ನಿಮ್ಗೆ. ಹೌದು ಸರ್ ಹೌದು. ಸೊ ನೋಡ್ತಾ ಇರ್ಬೋದು 20 ಮಾಡ್ಲು, ಅದು ಕೂಡ ಡೀಸೆಲ್ ವೆಹಿಕಲ್, ಲಾಸ್ಟ್ ಗಾಡಿ ಇದು. ಈ ಮಾಡ್ಲ್ ಆದ್ಮೇಲೆ ನಿಮ್ಗೆ ಡೀಸೆಲ್ ಇಲ್ಲ. 21 ಎಲ್ಲ ಡೀಸೆಲ್ ಇಲ್ಲ ನಿಮ್ಗೆ, ಬರೀ ಪೆಟ್ರೋಲ್ ಮಾತ್ರನೇ ಸಿಗುತ್ತೆ. ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? ಸರ್ 64 ಆಗಿದೆ ಸರ್, 64 ಆಗಿದೆ. ಸಿಂಗಲ್ ಓನರ್. ಸಿಂಗಲ್ ಓನರ್, ಡಬಲ್ ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ ನಿಮ್ಗೆ. ಟಾಪ್ ಎಂಡ್ ಬರುತ್ತೆ ನಿಮ್ಗೆ ಇದು. ಸೊ ನೋಡ್ತಾ ಇರ್ಬೋದು ಮ್ಯಾಗ್ ವೀಲ್, ಬ್ಲಾಕ್ ಕಲರ್, ಸ್ಪೋರ್ಟಿ ಕವರ್. ಸೊ ಇದರಲ್ಲೂ ಕೂಡ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, 2 ಏರ್ ಬ್ಯಾಗು, ABS, ಫ್ಯಾಬ್ರಿಕ್ ಸೀಟ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಆಮ್ರೆಸ್ಟ್, 2 ಕಪ್ ಹೋಲ್ಡರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ನಿಮ್ಗೆ ರಿವರ್ಸ್ ಪಾರ್ಕಿಂಗ್ ಕ್ಯಾಮೆರಾ, ಸೆನ್ಸಾರ್ಸ್ ಅಂಡ್ ನೋಡ್ತಾ ಇರ್ಬೋದು ಸೆನ್ಸಾರ್ ಎಲ್ಲ ಇದೆ, ಕ್ಯಾಮೆರಾ ಕೂಡ ಎಲ್ಲ ಇದೆ. ಸರ್ ಈ ವೆಹಿಕಲ್ ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ 10 lakhs ಹೇಳ್ತಾ ಇದೀನಿ, 9,80,000 ಫೈನಲ್ ಆಗುತ್ತೆ ಸರ್ ಇದು. 9,80,000 ಫೈನಲ್ ಆಗುತ್ತೆ ಸರ್. ಸೊ ನೋಡ್ತಾ ಇರ್ಬೋದು ನಮ್ ವಿಡಿಯೋದಲ್ಲಿ 5ನೇ ಬ್ರಿಜಾ 9,80,000 ಫೈನಲ್. ಸರ್ ಒಂದು 78 lakhs ಲೋನ್ ಆಗುತ್ತೆ. ಲೋನ್ ಆಗುತ್ತೆ, 8.5 ಲೋನ್ ಸರ್ 2020 ಮಾಡಲು ಬ್ರಿಜಾ ನಿಮ್ಗೆ ಆಲ್ಮೋಸ್ಟ್ ಇಡೀ ಮಾರ್ಕೆಟ್ ಅಲ್ಲಿ ಎಲ್ಲಿ ಹುಡುಕಿದ್ರು ಸಿಗಲ್ಲ. ಸೊ ಅಲೈ ವೀಲ್ಸ್ ಎಲ್ಲ ಇದೆ ಗಾಡಿಯಲ್ಲಿ, ಹೊಸ ಟೈರ್, ಮ್ಯಾಗ್ ವೀಲ್ ಎಲ್ಲ ಇದೆ ಬರುತ್ತೆ ಸರ್ ನಿಮ್ಗೆ. ಸೊ ಟೈರ್ ಆಲ್ಮೋಸ್ಟ್ ಕಂಪನಿನ ಬಂದಿರೋ ಟೈರೇ ಇದು. ಸೊ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಸೊ 100% ಲೋನ್ ಆಗುವಂತ ವೆಹಿಕಲ್. ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ಈ ಕಾರ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಸೊ ನೋಡ್ತಾ ಇರ್ಬೋದು ವೈಟ್ ಕಲರ್ ಬ್ರಿಜಾ ಎಷ್ಟು ಸೂಪರ್ ಆಗಿದೆ ಅಂದ್ರೆ ಅಷ್ಟು ಸೂಪರ್ ಆಗಿದೆ. ವೆಹಿಕಲ್ ಮಾತ್ರ ಎಕ್ಸಲೆಂಟ್ ಆಗಿದೆ. ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. ಯಾರೆಲ್ಲ ಬ್ರಿಜಾಗೆ ಹುಡ್ಕಂಗಿದ್ರೆ ಬೆಸ್ಟ್ ಆಪ್ಷನ್. ಸೊ ಇನ್ನು ನಿಮ್ ಫ್ರೆಂಡ್ಸ್ ಲೈನ್ ನಲ್ಲಿ ಯಾರು ಬ್ರಿಜಾನ ಹುಡ್ಕಂಗಿದ್ರೆ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದ್ರೆ 5 ಬ್ರಿಜಾ ಒಂದೇ ವಿಡಿಯೋದಲ್ಲಿ ಎಲ್ಲೂ ಇಲ್ಲ ನಿಮ್ಗೆ ಆಲ್ಮೋಸ್ಟ್. ಮಾರುತಿ ಸುಜುಕಿ ಸಿಯಾಜು ಡೀಸೆಲ್ ಇಂಜನ್, ಅದು ಕೂಡ ಟಾಪ್ ಎಂಡ್ ವೆಹಿಕಲ್. ಹೇಳಿ ಸರ್. 2016 ಸಿಂಗಲ್ ಓನರ್ ಸರ್, ZDI ಇದು ಟಾಪ್ ಎಂಡ್ ಮಾಡೋ ಡೀಸೆಲ್ ವೆಹಿಕಲ್. 85,000 ಕಿಲೋಮೀಟರ್ ರನ್ ಆಗಿದೆ ಸರ್ ಇದು. ಪುಷ್ ಬಟನ್ ಬರುತ್ತೆ, ಡಬಲ್ ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್. 2022 ವರೆಗೂ ಮೈಲೇಜ್ ಬರುತ್ತೆ ಸರ್ ನಿಮ್ಗೆ. ಓಕೆ, 23 ಗಂಟೆ ಮೈಲೇಜ್ ಬರುತ್ತೆ ಸರ್. ಅದು ಕೂಡ ಟಾಪ್ ಎಂಡ್ ವೆಹಿಕಲ್, ಲಕ್ಸುರಿ ಸೆಡಾನ್. ಹೌದು ಸರ್. ಓನರ್ಶಿಪ್ ಏನಾಗಿದೆ ಸರ್? ಸಿಂಗಲ್ ಓನರ್, 79,000 ಕಿಲೋಮೀಟರ್ ಆಗಿದೆ. 100% ಶೋರೂಮ್ ಟ್ರ್ಯಾಕ್ ಅಂಡ್ ಇನ್ಸೂರೆನ್ಸ್ ಎಲ್ಲ ಅಪ್ಡೇಟ್ ಇರುತ್ತೆ ನಿಮಗೆ. ಹೌದು ಸರ್. ಒಂದು ಒಳ್ಳೆ ಪ್ರೈಸ್, ಒಂದು 680 ಫೈನಲ್ ಆಗುತ್ತೆ ಸರ್ ಇದು. 6,80,000 ಫೈನಲ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು 6,80,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಸೊ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು, ABS, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ನೋಡ್ತಾ ಇರ್ಬೋದು ಎಷ್ಟು ಪ್ರೀಮಿಯಂ ಆಗಿದೆ ಅಂತ ಹೇಳ್ಬಿಟ್ಟು. ಪುಷ್ ಬಟನ್ ಸ್ಟಾರ್ಟ್, ಇಂಜನ್ ಸ್ಟಾರ್ಟ್ ಸ್ಟಾಪ್ ಬಟನ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಇವನ್ ಡ್ರೈವರ್ AC,
ಒಂದು ಒಳ್ಳೆ ಬೂಟ್ ಸ್ಪೇಸ್ ಕೂಡ ಬರುತ್ತೆ ಗಾಡಿಯಲ್ಲಿ. ZDI ಟಾಪ್ ಎಂಡ್ ಸರ್ 6,80,000 ಆಗುತ್ತೆ ಫೈನಲ್. ಸರ್ 2020 ಸಿಂಗಲ್ ಓನರ್ ಸರ್ ಇದು. HDK ಪ್ಲಸ್ ಇದು ವಿತ್ ಸನ್ ರೂಫ್ ಬರುತ್ತೆ. ಓಕೆ 18,000 ಕಿಲೋಮೀಟರ್ ಓಡಿದೆ ಸರ್ ಇದು. ಬರೀ 18,000 ಓಡಿದೆ ಸರ್ ಇದು. ಟಾಪ್ ಎಂಡ್ ವೆಹಿಕಲ್. ಹೌದು ಸರ್. ಪಾರ್ಕಿಂಗ್ ಸೆನ್ಸಾರ್ಸ್, ಏರ್ ಬ್ಯಾಗ್, ABS, ಕ್ಯಾಮೆರಾ ಎಲ್ಲ ಬರುತ್ತೆ. ಸನ್ ರೂಫ್ ಕೂಡ ಬರುತ್ತೆ ನಿಮ್ಗೆ. ಸೊ ಅಂಡ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್ಸ್. ಸೊ ಇನ್ನು ಸ್ಟೆಪ್ನಿ ಕೂಡ ಅನ್ಯೂಸ್ಡ್ ಆಗಿರುತ್ತೆ ನಿಮ್ಗೆ ಆಲ್ಮೋಸ್ಟ್. ಸೊ ಪೆಟ್ರೋಲ್ ವೆಹಿಕಲ್. ಸೊ ನೋಡ್ತಾ ಇರ್ಬೋದು, ನಾನು ಫೀಚರ್ಸ್ ಬಗ್ಗೆ ಹೇಳೋದೇ ಬೇಕಾಗಿಲ್ಲ, ಕಾರ್ ನ ನೋಡಿದ್ರೆ ಸಾಕು ಎಲ್ಲ ಫೀಚರ್ಸ್ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಇವನ್ ಸನ್ ರೂಫ್ ಕೂಡ ಇದೆ ನಿಮ್ಗೆ ನೋಡಿ, ಸನ್ ರೂಫ್ ಇರೋ ಅಂತ ವೆಹಿಕಲ್. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ದೊಡ್ಡ ಲಕ್ಸುರಿ ಸೆಡಾ ಇದು, ಕಾಂಪ್ಯಾಕ್ಟ್ SUV, ಆಮ್ರೆಸ್ಟ್ ಎಲ್ಲ ಬರುತ್ತೆ. ಅಂಡ್ ಟಚ್ ಸ್ಕ್ರೀನ್ ನೋಡ್ತಾ ಇರ್ಬೋದು, ಸನ್ಗ್ಲಾಸ್ ಶೋಲ್ಡರ್, ಡ್ಯಾಶ್ ಕ್ಯಾಮು ಎಲ್ಲ ಇದೆ ಗಾಡಿಯಲ್ಲಿ. ಸೊ ಆಲ್ಮೋಸ್ಟ್ ಇದು ಲೇಟೆಸ್ಟ್ ಮಾಡಲು. ಈ ಗಾಡಿಗೆ ಮಾತ್ರ ಹತ್ತಿರ 90 to 95% ಲೋನೇ ಆಗೋಗ್ಬಿಡುತ್ತೆ. ಬರೀ 18,000 ಕಿಲೋಮೀಟರ್ ಓಡಿರುವಂತ ಕಿಯಾ ಸೆಲ್ಟಾಸ್ ಪೆಟ್ರೋಲ್ ವೆಹಿಕಲ್ ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್? 14,50,000 ಆಗುತ್ತೆ ಸರ್. 14,50,000. ಹೌದು ಸರ್. ಸೊ ನೋಡ್ತಾ ಇರ್ಬೋದು, 14,50,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಟೈಗರ್ ನೋಸ್ ಬಿಲ್ ಅಂತಾರೆ ಇದನ್ನ. ಸೂಪರ್ ಆಗಿದೆ ಸರ್ ಇದು. ಓಕೆ. ಸೊ ಇವಾಗ ಅದ್ರ ಹಿಂದ್ಗಡೆ ಒಂದು ಟೊಯೋಟಾ ಇನೋವಾ, ನಮ್ ವಿಡಿಯೋದಲ್ಲಿ 3ನೇ ವೆಹಿಕಲ್ ಇನೋವಾ ಮಾತ್ರನೇ. ಹೇಳಿ ಸರ್. 2010 ಸಿಂಗಲ್ ಓನರ್ ಸರ್, ಈ ವರ್ಷನ್ ಇದು. ಓಕೆ. ಎಲ್ಲ ಅಪ್ಡೇಟ್ ಇಷ್ಟು ಇದೆ ಸರ್. 180 ಕಿಲೋಮೀಟರ್ ರೋಡ್ ಇದೆ. 1,80,000. ಹೌದು ಸರ್. 10 ಸಿಂಗಲ್ ಓನರ್. ಸಿಂಗಲ್ ಓನರ್ ಸರ್. ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರೆ? 7 lakh ಫೈನಲ್ ಆಗುತ್ತೆ ಸರ್ ಇದು. ಫೈನಲ್ ಟು ಫೈನಲ್ 7 lakhs ಆಗುತ್ತೆ ಸರ್ ಇದು. ಸೊ ನೋಡ್ತಾ ಇರ್ಬೋದು, 7 lakhs ಗೆ ಫೈನಲ್ ಆಗುತ್ತೆ. ಇನೋವಾ ಹುಡ್ಕಂಗಿದ್ರೆ ನಿಮ್ಗೆ ಬೆಸ್ಟ್ ಆಪ್ಷನ್. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಏರ್ ಬ್ಯಾಗು, ABS, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಸೆಕೆಂಡ್ ರೋ, ಥರ್ಡ್ ರೋ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಅಪ್ ಟು ಡೇಟ್ ಸರ್ವಿಸ್ ಟ್ರ್ಯಾಕ್ ಎಲ್ಲ ಇರುತ್ತೆ. 4 ರಿಂದ 5 ಲಕ್ಷ ಕಿಲೋಮೀಟರ್ ಈಸಿಯಾಗಿ ಹೋಗುವಂತ ವೆಹಿಕಲ್. ಅಂಡ್ 4 ಕೂಡ ಅಲೈ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. 2.5 V ವರ್ಷನ್. ನಿಮ್ಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸ್ ಎಲ್ಲ ಬರುತ್ತೆ. ಸರ್ ಈ ವೆಹಿಕಲ್ ಗೆ ಲೋನ್ ಆಗುತ್ತಲ್ಲ? ಲೋನ್ ಆಗುತ್ತೆ 5 lakhs. 5 lakhs ಲೋನ್ ಆಗುತ್ತೆ. 7 lakhs ಫೈನಲ್ ಪ್ರೈಸ್ ಆಗುತ್ತೆ ಸರ್. ಓಕೆ. ಒಂದು ವೋಕ್ಸ್ ವ್ಯಾಗನ್ ವೆಂಟೋ, ಅದು ಕೂಡ ಡೀಸೆಲ್ ವೆಹಿಕಲ್, ಮಿಡಿಲ್ ವೇರಿಯಂಟ್. ಹೇಳಿ ಸರ್. 2012 ಸಿಂಗಲ್ ಸರ್, ಕಂಫರ್ಟ್ ಲೈನ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಒಳ್ಳೆ 20-22 ಮೈಲೇಜ್ ಬರುತ್ತೆ ನಿಮ್ಗೆ. ಓಕೆ. ಗುಡ್ ಹೊಸ ಟೈರ್ ಇದೆ, ಹೊಸ ಬ್ಯಾಟ್ರಿ ಇದೆ, ಎಲ್ಲ ಇದೆ ಸರ್. ಅಪ್ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಅಪ್ಡೇಟ್ ಹಿಸ್ಟ್ರಿ ಎಲ್ಲ ಇದೆ. 4,25,000 ಹೇಳ್ತಾರೆ ಸರ್. 4 ಲಕ್ಷ ಫೈನಲ್ ಆಗುತ್ತೆ ಸರ್ ಇದು. 4 lakhs ಗೆ ಫೈನಲ್ ಆಗುತ್ತೆ ಸರ್. ಸರ್ ಲೋನ್ ಆಗುತ್ತಲ್ಲ? ಲೋನ್ 3,50,000 ಆಗುತ್ತೆ ಸರ್ ಲೋನ್. ಸೊ ನೋಡ್ತಾ ಇರ್ಬೋದು, ಡೀಸೆಲ್ ವೆಹಿಕಲ್. ಸೊ ವೋಕ್ಸ್ ವ್ಯಾಗನ್ ಪೋಲೋ ನಾವ್ ಹೇಳೋದೇ ಬೇಕಾಗಿಲ್ಲ, ಸ್ಟ್ರಾಂಗ್ ವೆಹಿಕಲ್. ಸೊ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್. ಸೊ ವೆಹಿಕಲ್ ಮಾತ್ರ ತುಂಬಾ ಸ್ಟ್ರಾಂಗ್ ಇರುತ್ತೆ. ಇದು ಬಿಲ್ಡ್ ಕ್ವಾಲಿಟಿ ಎಲ್ಲೂ ಕಾಂಪ್ರಮೈಸ್ ಆಗಲ್ಲ, ಅಷ್ಟು ಚೆನ್ನಾಗಿ ಬಿಲ್ಡ್ ಕ್ವಾಲಿಟಿ ಇರುತ್ತೆ. ಸೊ ಡೀಸೆಲ್ ವೆಹಿಕಲ್, ಸಿಂಗಲ್ ಓನರ್, 89,000 ಕಿಲೋಮೀಟರ್ ರನ್ ಆಗಿದೆ. ಫೈನಲ್ ಟು ಫೈನಲ್ 4 lakhs ಆಗುತ್ತೆ ಸರ್. ಹೌದು. ಸೊ 4 ಲಕ್ಷಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ವೋಕ್ಸ್ ವ್ಯಾಗನ್ ವೆಂಟೋನ. ಅದು ಕೂಡ ಡೀಸೆಲ್ ವೆಹಿಕಲ್, 22 ಮೈಲೇಜ್ ಬರುವಂತ ವೆಹಿಕಲ್. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಇದೆ ಗಾಡಿಯಲ್ಲಿ. ಸೊ ಇಲ್ಲೊಂದು ಹುಂಡೈ ವರ್ಣ ಇದೆ. ಹೇಳಿ ಸರ್. 2015 ಸಿಂಗಲ್ ಓನರ್ SX ಕೀ ಸ್ಟಾರ್ಟ್ ಬರುತ್ತೆ. ಇದು ಡಬಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ, ಮ್ಯಾಗ್ವಿಲ್ ಬರುತ್ತೆ. 20-22 ಮೈಲೇಜ್ ಬರುತ್ತೆ ನಿಮ್ಗೆ. ಓಕೆ. 2015 ಸಿಂಗಲ್ ಓನರ್ ಸರ್. 6,25,000 ಫೈನಲ್ ಆಗುತ್ತೆ ಸರ್ ಇದು. 6,25,000 ಫೈನಲ್ ಆಗುತ್ತೆ ಸರ್. ಹೌದು. ಸೊ ಒಂದು ಲಕ್ಸುರಿ ಸೆಡಾನ್. ಇದು ಬಂದ್ಬಿಟ್ಟು 1.6 ಡೀಸೆಲ್ ಇಂಜಿನ್, ಸಿಂಗಲ್ ಓನರ್, SX ಆಪ್ಷನಲ್. ಬರೀ SX 89,000 ಕಿಲೋಮೀಟರ್ ರನ್ ಆಗಿದೆ. 1.6 ಇಂಜಿನ್ ಆದ್ರೂ ಕೂಡ ನಿಮ್ಗೆ 22 ಮೈಲೇಜ್ ಬರುತ್ತೆ ಸರ್. ಸೊ 22 ಮೈಲೇಜ್ ಬರುವಂತ ವೆಹಿಕಲ್ ಹುಂಡೈ ವರ್ಣ. ಸೊ ಲಕ್ಸುರಿ ಬೇಕು ಆಗಿರೋರಿಗೆ ಬೆಸ್ಟ್ ಆಪ್ಷನ್. ಸೊ ನಿಮ್ಗೆ ಏರ್ ಬ್ಯಾಗು, ABS, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್. ನೋಡ್ತಾ ಇರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬಿಟ್ಟು. ಲೆಗ್ ರೂಮ್, ಹೆಡ್ ರೂಮ್ ತುಂಬಾ ಲಕ್ಸುರಿ ಆಗಿರುತ್ತೆ. ಸೊ ಹೈವೇ ಅಲ್ಲಿ ಅಂತೂ ಕಿಂಗ್ ಈ ವೆಹಿಕಲ್. ನಾವು ವರ್ಣ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಸೊ ಇವಾಗ ಬಂದ್ಬಿಟ್ಟು ನಿಮ್ಗೆ ಹತ್ತತ್ರ 7th ಜನರೇಷನ್ ವರ್ಣ ಇದೆ. ಗಾಡಿ ಮಾತ್ರ ಸೂಪರ್ ಆಗಿದೆ. 1.6 ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. 6,20,000 ಫೈನಲ್ ಮಾಡ್ಕೊಡ್ತೀವಿ ಸರ್. 6,20,000 ಫೈನಲ್. ಹೌದು ಸರ್. ಹೌದು. ಸೊ ಇಲ್ಲೊಂದು ಬೊಲೆರೋ ಇದೆ. ಹೇಳಿ ಸರ್. 2016 ಸಿಂಗಲ್ ಓನರ್ SLE ಮಿಡ್ ವರ್ಷನ್ ಇದು.
ಓಕೆ ಡೀಸೆಲ್ ವೆಹಿಕಲ್ ಸರ್ 80,000 ಓಡಿದೆ. ಬರೀ 80,000. ಹೌದು ಸರ್. ಸರ್ ಸಿಂಗಲ್ ಓನರಾ? ಸಿಂಗಲ್ ಓನರ್ ಸರ್. ಸರ್ ಪವರ್ ಸ್ಟೇರಿಂಗ್ ಅಲ್ಲ ಇದು? ಹಾ, ಪವರ್ ಸ್ಟೇರಿಂಗ್, AC ಪವರ್ ಸ್ಟೇರಿಂಗ್ ಬರುತ್ತೆ. AC ಪವರ್ ಸ್ಟೇರಿಂಗ್ ಬರುತ್ತೆ. ಆಫ್ ರೋಡ್ಗೆ ಕಿಂಗು. ಸೊ ಹಳ್ಳಿ ಕಡೆ ಈ ಗಾಡಿನ ತುಂಬಾ ಜನ ಲೈಕ್ ಮಾಡ್ತಾರೆ, ತೋಟಕ್ಕೆ ಹೋಗುವಂತ ವೆಹಿಕಲ್ ಈ ಗಾಡಿ. ಸೊ ಗಾಡಿ ಮಾತ್ರ ಸೂಪರ್, ಇನ್ಬಿಲ್ಟ್ ಕ್ವಾಲಿಟಿ ಮಾತ್ರ ಎಕ್ಸ್ಟ್ರೀಮ್ ಆಗಿರುತ್ತೆ. ಆಲ್ಮೋಸ್ಟ್ ನಾವು ಬೊಲೆರೋ ಬಗ್ಗೆ ಏನ್ ಹೇಳಂಗೆ ಬೇಕಾಗಿಲ್ಲ. 16 ಮಾಡಲು ಡೀಸೆಲ್, ಸಿಲ್ವರ್ ಕಲರ್, ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. 6 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್ ಇದು. 6 lakhs ಫೈನಲ್. ಫೈನಲ್ ಆಗುತ್ತೆ ಸರ್. 6.5 ಹೇಳ್ತಾ ಇರೋದು, 6 ಲಕ್ಷಕ್ಕೆ ಆಗುತ್ತೆ ಸರ್. 6,50,000 ಕೋಟಿಂಗ್, 6 ಲಕ್ಷಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಸರ್. ಲೋನ್ ಆಗುತ್ತಲ್ಲ? ಲೋನ್ 5 lakhs ವರೆಗೂ ಲೋನ್ ಆಗುತ್ತೆ ಸರ್. 5 lakhs ಗಂಟ ಲೋನ್ ಆಗುವಂತ ವೆಹಿಕಲ್. ಹೌದು. ಸೊ ಅದ್ರ ಹಿಂದ್ಗಡೆ ಇನ್ನೂ ಒಂದು ಲಕ್ಸುರಿ ವರ್ಣ ಹೇಳಿ ಸರ್ ಡೀಟೇಲ್ಸ್. 2016 ಸಿಂಗಲ್ ಓನರ್, SX ಆಪ್ಷನ್ ಅಲ್ಲಿ ಇದು. ಓಕೆ. 6 air ಬ್ಯಾಗ್, ಪುಷ್ ಬಟನ್ ಬರುತ್ತೆ ಇದು. ಡೀಸೆಲ್ ವೆಹಿಕಲ್, ಸಿಂಗಲ್ ಓನರ್ ಇದೆ. ಸಿಂಗಲ್ ಓನರ್. ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? 64 ಆಗಿದೆ ಸರ್ ಇದು. 64,000 ಕಿಲೋಮೀಟರ್ ರನ್ ಆಗಿದೆ. ಇದು ಬಂದ್ಬಿಟ್ಟು ಆಪ್ಷನಲ್. ಇದು ಕೂಡ ಸೇಮ್ 1.6 ಡೀಸೆಲ್ ಇಂಜನ್. ಸರ್ ಈ ವರ್ಣ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2015-16 ಸಿಂಗಲ್ ಓನರ್, SX ಆಪ್ಷನ್ ಅಂತ. 6 air ಬ್ಯಾಗ್, ಪುಷ್ ಬಟನ್ ಎಲ್ಲ ಬರುತ್ತೆ. ಡೀಸೆಲ್ ವೆಹಿಕಲ್, 2022 ಮೈಲೇಜ್ ಬರುತ್ತೆ ನಿಮಗೆ. ಹೌದೌದು, ಒಳ್ಳೆ ಗಾಡಿ ಇದೆ ನೋಡಿ ಸರ್ ಇದು. ಇದು ಬಂದ್ಬಿಟ್ಟು ಫುಲ್ ಟಾಪ್ ಎಂಡ್. ಟಾಪ್ ಎಂಡ್, ಹೌದು ಸರ್ ಇದು. ಸಿಂಗಲ್ ಓನರ್, ಟಾಪ್ ಎಂಡ್, 68,000 ಕಿಲೋಮೀಟರ್ ರನ್ ಆಗಿದೆ. ವರ್ಣ ಏನ್ ಪ್ರೈಸ್ ಕೊಟ್ಟು? 7 lakhs ಫೈನಲ್ ಆಗುತ್ತೆ ಸರ್ ಇದು. 7 lakhs ಫೈನಲ್. ಹೌದು ಸರ್, ಹೌದು. ಸೊ ನೋಡ್ತಾ ಇರೋದು 7 lakhs ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. ಸೊ ಇದು ಬಂದ್ಬಿಟ್ಟು ಫುಲ್ ಟಾಪ್ ಎಂಡ್ ಆಪ್ಷನಲ್ ಗಾಡಿ. ಸೊ ಇದರಲ್ಲಿ ನಿಮ್ಗೆ 4 ರಿಂದ 5 ಏರ್ ಬ್ಯಾಗ್ ಬರುತ್ತೆ. 6 air ಬ್ಯಾಗ್ ಬರುತ್ತೆ ಸರ್. 6 ಏರ್ ಬ್ಯಾಗ್ ಬರುವಂತ ವೆಹಿಕಲ್. ಹೌದಾಗಿದೆ. ಸೊ ಫುಲ್ ಟಾಪ್ ಎಂಡ್ ವೆಹಿಕಲ್ ನೋಡ್ತಾ ಇರ್ಬೋದು. ಗಾಡಿ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. 1.6 SX ಟಾಪ್ ಎಂಡ್. ಸೊ ಗಾಡಿ ಎಲ್ಲ ಈ ತರ ಇದೆ. ಸೊ ಅದು ಬಂದ್ಬಿಟ್ಟು SX, ಇದು ಬಂದ್ಬಿಟ್ಟು ಆಪ್ಷನಲ್ ಗಾಡಿ ಸರ್. 7 lakhs ಫೈನಲ್. 7 lakh ಫೈನಲ್ ಆಗುತ್ತೆ ಸರ್. ಸೊ 7 lakhs ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಹತ್ರ ನಿಮ್ಗೆ ಒಂದು 70% ಲೋನ್ ಆಗುತ್ತಲ್ಲ ಸರ್? ಹೌದು ಸರ್, ಹೌದು. ಸೊ ವರ್ಣ ಹುಡ್ಕೋರ್ಗೆ ಬೆಸ್ಟ್ ಆಪ್ಷನ್. ಲಕ್ಸುರಿ ಕಾರ್ ಏನಾರು ನೋಡಂಗಿದ್ರೆ ಕಾರ್ ಮಾತ್ರ ಸೂಪರ್ ಆಗಿರುತ್ತೆ. ಸೊ ಟಾಪ್ ಎಂಡ್ ವೆಹಿಕಲ್, 4 ಕೂಡ ನಿಮ್ಗೆ ಅಲೈ ವೀಲ್ಸ್ ಎಲ್ಲ ಬರುತ್ತೆ. ಬ್ರೈಸ್ಟೋನ್ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಇವಾಗ ಬಂದ್ಬಿಟ್ಟು ಇನೋವಾಗೆ ಸಿಮಿಲರ್ ಆಗಿರೋ ವೆಹಿಕಲ್. ಇನೋವಾ ತಗೊಂಡ್ರೆ ನಿಮ್ಗೆ ಜಾಸ್ತಿ ಪ್ರೈಸ್ ಆಗುತ್ತೆ. ಹೌದು ಸರ್. ಹಳೆ ಮಾಡ್ಲೆ ಜಾಸ್ತಿ ಪ್ರೈಸ್, ಹೊಸ ಮಾಡ್ಲು ಇದು ಕಡಿಮೆಗೆ ಸಿಕ್ಬಿಡುತ್ತೆ ಆಲ್ಮೋಸ್ಟ್. ಇದು 7 seater ಬರುತ್ತೆ ಸರ್, ಫ್ಯಾಮಿಲಿ ವೆಹಿಕಲ್. 2015 ಸಿಂಗಲ್ RX-Z ಬರುತ್ತೆ, ಟಾಪ್ ಎಂಡ್ ಮಾಡಲು. ಓಕೆ. ಇದು ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಹೌದು. ಮತ್ತೆ ಬ್ಯಾಕ್ AC ಎಲ್ಲ ಬರುತ್ತೆ ನಿಮ್ಗೆ ಇದು. ಓಕೆ. ಒಳ್ಳೆ 20, 22 ಮೈಲೇಜ್ ಎಲ್ಲ ಬರುತ್ತೆ ಸರ್. ಸರ್ ಇವಾಗ ಇನೋವಾನೇ 2015 ಮಾಡಲು ಏನ್ ಪ್ರೈಸ್ ಇರ್ಬೋದು? 14 ಲಕ್ಷ ವರೆಗೂ ಹೋಗುತ್ತೆ ಸರ್ ಅದು. 14 ಲಕ್ಷ ಗಂಟ. ಇದು ಬರೀ 6 ಲಕ್ಷ. 6 ಲಕ್ಷಕ್ಕೆ ನೋಡಿ, ಅರ್ಧ ರೇಟ್ಗೆ ನಿಮ್ಗೆ ಈ ಗಾಡಿ ಸಿಗ್ತೈತೆ. ಇನೋವಾಗಿಂತ ಸೇಮ್ ಆಲ್ಮೋಸ್ಟ್ ನಿಮ್ಗೆ ಕಂಫರ್ಟಬಲ್ ಆಗ್ಲಿ, ಒಳಗಡೆ ಇಂಟೀರಿಯರ್ಸ್ ಆಗ್ಲಿ. ಸೊ 15 ಮಾಡಲು ನಿಮ್ಗೆ ಆಲ್ಮೋಸ್ಟ್ ಈ ಪ್ರೈಸ್ ಅಲ್ಲಿ ಸಿಗಲ್ಲ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, 2 ಏರ್ ಬ್ಯಾಗು, ಟಚ್ ಸ್ಕ್ರೀನು, ಲೆದರ್ ಇಂಟೀರಿಯರ್ಸ್, ರೂಫ್ AC ಎಲ್ಲ ಬರುತ್ತೆ. ನೋಡ್ತಾ ಇರ್ಬೋದು, ರೂಫ್ AC ಇದೆ ಮೇಲ್ಗಡೆ. ಇದು 7 seater ವೆಹಿಕಲ್. ಸೊ ನೋಡ್ತಾ ಇರ್ಬೋದು, 2nd row ಅಂಡ್ 3rd row. ಸೊ ಒಂದು ದೊಡ್ಡ ಮನೆ ತರಾನೇ ಇದೆ ಆರಾಮಾಗಿ ಒಳಗಡೆ. ಸೊ ಫ್ಯಾಮಿಲಿಗೆ ಮಾತ್ರ ಸೂಪರ್. 7 to 8 ಮೆಂಬರ್ಸ್ ಆರಾಮಾಗಿ ಕುತ್ಕೊಂಡು ಹೋಗುವಂತ ವೆಹಿಕಲ್. ಸರ್ ಈ ವೆಹಿಕಲ್ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? 6 lakh ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್ ಇದಕ್ಕೆ. 6 lakhs ನೆಗೋಷಿಯಬಲ್. ಹೌದು ಸರ್, ಹೌದು. ಸೊ ರೆನಾಲ್ಟ್ ಲಾರ್ಜಿ 6 lakhs ನೆಗೋಷಿಯಬಲ್ ಆಗುತ್ತೆ. ಡೀಸೆಲ್ ಇಂಜನ್, 15 ಮಾಡಲು, ಸಿಂಗಲ್ ಓನರ್. ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? 80,000 ಆಗಿದೆ ಸರ್ ಇದು. ಬರೀ 80,000 ಕಿಲೋಮೀಟರ್ ರನ್ ಆಗಿದೆ. RX-Z. ಸ್ಕೋಡಾ ರ್ಯಾಪಿಡ್ ಹುಡುಕೋರ್ಗೆ ರ್ಯಾಪಿಡ್ ಇದೆ, ಹೇಳಿ ಸರ್ ಡೀಟೇಲ್ಸ್. 2012 ಸಿಂಗಲ್ ಓನರ್ ಸರ್ ಇದು. ಓಕೆ. 89,000 ಕಿಲೋಮೀಟರ್ ಹೊಡೆದ ಡೀಸೆಲ್ ವೆಹಿಕಲ್ ಸರ್. ಇದು ಒಳ್ಳೆ ಮೈಲೇಜ್ ಬರುತ್ತೆ ನಿಮ್ಗೆ. ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. ಹೌದು ಸರ್, ಸ್ಕೋಡಾ ಡೀಸೆಲ್ ಕಾರ್. ಡೀಸೆಲ್ ಕಾರ್ ಸರ್ ಇದು. ಸೊ ನೋಡ್ತಾ ಇರ್ಬೋದು, ಡೀಸೆಲ್ ವೆಹಿಕಲ್. 12 ಸಿಂಗಲ್ ಓನರ್, 4,25,000 ಹೇಳ್ತಾ ಇದೆ ಸರ್. 4 lakhs ಫೈನಲ್ ಆಗುತ್ತೆ ಸರ್ ಇದು. ಸೊ ಈ ವೆಹಿಕಲ್ ಕೂಡ ನಿಮ್ಗೆ ಸೇಮ್ ಬೆಂಟೋ ತರನೇ ಫೈನಲ್ ಟು ಫೈನಲ್ 4 lakhs ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಸ್ಕೋಡಾ ರ್ಯಾಪಿಡ್ ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ 4 ಕೂಡ ಟೈರ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇದು ಕೂಡ ಹತ್ತತ್ರ ನಿಮ್ಗೆ 18-20 ಮೈಲೇಜ್ ಬರುವಂತ ವೆಹಿಕಲ್. ಸೊ ನಿಮ್ಗೆ ಏರ್ ಬ್ಯಾಗ್ ಎಲ್ಲ ಬರುತ್ತೆ ವೆಹಿಕಲ್ ಅಲ್ಲಿ. ಸೊ ಏರ್ ಬ್ಯಾಗು, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ವೆಹಿಕಲ್ ಅಲ್ಲಿ. ಸೊ ಈ ವೆಹಿಕಲ್ ಕೂಡ ನಿಮ್ಗೆ 4 lakhs ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಸೊ ಡೋರ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಗೊತ್ತಾಗುತ್ತೆ ನಿಮ್ಗೆ.
ಸರ್ 4 lakhs ಫೈನಲ್. 4 lakhs ಏನಾರ ಲೋನ್ ಆಗುತ್ತಾ ಇವಾಗ? ಲೋನ್ ಆಗುತ್ತೆ, 3 lakhs ವರೆಗೂ ಲೋನ್ ಆಗುತ್ತೆ ಸರ್. ಸೊ 3 lakhs 1 ಲಕ್ಷ ರೂಪಾಯಿ ಕಟ್ಬಿಟ್ರೆ ಸಾಕು, ನಿಮ್ಗೆ ಲಕ್ಸುರಿ ಸಡನ್ ನ ಮನೆಗೆ ತಗೊಂಡ್ ಹೋಗ್ಬಿಡ್ಬೋದು. ಸೊ ಅದ್ರ ಪಕ್ಕದಲ್ಲೇ ಒಂದು ಶೌಲೆಟ್ ಸ್ಪಾರ್ಕ್ ಸರ್ 2010 ಸೆಕೆಂಡ್ ಓನರ್ ಇದೆ ಸರ್. ಬರೀ 45,000 ಓಡಿದೆ ಸರ್ ಗಾಡಿ ಇದು. ಬರೀ 45,000 ಸೆಕೆಂಡ್ ಓನರ್ ಸರ್. ಒಳ್ಳೆ ಮೈಲೇಜ್ ಬರುತ್ತೆ, 25 ವರೆಗೂ ಮೈಲೇಜ್ ಬರುತ್ತೆ ನಿಮ್ಗೆ ಪೆಟ್ರೋಲ್ ಅಲ್ಲಿ. ಪೆಟ್ರೋಲ್ ಹೌದು ಸರ್. ಓಕೆ ಓಕೆ. ಬರೀ 1.5 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್ ಇದು. 1,50,000 ಫೈನಲ್. ಹೌದು ಸರ್. 10 ಮಾಡಲ್ ಎಲ್ಲೂ ಕೊಡಲ್ಲ ಸರ್ ನಿಮ್ಗೆ ಅದು. ಸೊ ನಿಮ್ಗೆ ಸ್ಪಾರ್ಕ್ ಆಲ್ಮೋಸ್ಟ್ ಈ ಪ್ರೈಸ್ ಸಿಗದೇ ಇಲ್ಲ. 20 ರಿಂದ 24 ಮೈಲೇಜ್ ಬರುವಂತ ವೆಹಿಕಲ್ ಅಂಡ್ ಇವನ್ ಸರ್ವಿಸ್ ಕಾಸ್ಟ್ ಕೂಡ ಕಡಿಮೆ ಅಲ್ವಾ ಸರ್? 10 ಮಾಡಲ್ ಸರ್ ಇದು 2010. ಇವತ್ತು 2 ವೀಲರೇ ಬರಲ್ಲ ಸರ್ ನಿಮ್ಗೆ. 1.5 ಲಕ್ಷ 2 ವೀಲರೇ ಬರಲ್ಲ. 4 ಜನ ಆರಾಮಾಗಿ ಹೋಗ್ಬೋದು. ಸೊ ಬಡ್ಜೆಟ್ ಅಲ್ಲಿ ಹುಡುಕೋರಿಗೆ ಮಾತ್ರ ಬೆಸ್ಟ್ ಆಪ್ಷನ್. ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಪವರ್ ಸ್ಟೇರಿಂಗ್ ಎಸಿ ಬರುತ್ತೆ ಸರ್. ಪವರ್ ಸ್ಟೇರಿಂಗ್, ಎಸಿ ಅಂಡ್ ಆಡಿಯೋ ಬರುತ್ತೆ ನಿಮ್ಗೆ. ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ 1,50,000 ಫೈನಲ್. ಹೌದು ಸರ್. ಹೌದು. ಸೊ 1,50,000 ಫೈನಲ್. ಇನ್ನೊಂದಿದೆ ಸರ್ 2008 ಮಾಡಲ್, ಅದು 1.5 ಲಕ್ಷಕ್ಕೆ ಆಗುತ್ತೆ ಸರ್. ಸೊ 2 ಸ್ಪಾರ್ಕ್ ಇದೆ, ಬೇರೆ ಕಡೆ ಎಲ್ಲ ಪಾರ್ಕ್ ಆಗಿದೆ. ಅದು ಕೂಡ ಸೇಮ್ 1,50,000. 2008 ಮಾಡಲ್, ಸಿಂಗಲ್ ಓನರ್. ಅದು ಸಿಂಗಲ್ ಓನರ್. ಅದೆಷ್ಟೊಂದು ಆಗಿದೆ ಸರ್? ಅದು 70,000 ಆಗಿದೆ ಸರ್. ಓಕೆ. ಸೊ 2 ಸ್ಪಾರ್ಕ್ ಕೂಡ ನಿಮ್ಗೆ 1.5 ಲಕ್ಷಕ್ಕೆ ಮಾಡಿ ಕೊಟ್ಬಿಡ್ತಾರೆ. ಬೆಸ್ಟ್ ಆಪ್ಷನ್ ನಿಮ್ಗೆ. ಸೊ ಒಂದೊಂದು ವೆಹಿಕಲ್ 1.5 ಲಕ್ಷಕ್ಕೆ ಮಾಡಿಕೊಡ್ತಾರೆ. 2 ಸ್ಪಾರ್ಕ್ ಇದೆ ಟೋಟಲ್. ಸೊ ನ್ಯಾನೋ ಹೇಳಿ ಸರ್. 2014 ಸಿಂಗಲ್ ಓನರ್ ಸರ್. ಟ್ವಿಸ್ಟ್ ಇದು. ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. 1,40,000 ಆಗುತ್ತೆ ಸರ್ ಇದು. 1,40,000. ಹೌದು ಸರ್. ಹೌದು. ಮಾಡಲಿ ಸರ್ 2014 ಸಿಂಗಲ್ ಓನರ್. ಸಿಂಗಲ್ ಓನರ್ ಸರ್. ಪವರ್ ಸ್ಟೇರಿಂಗ್, ಎಸಿ ಬರುತ್ತೆ ಸರ್. ಪವರ್ ಸ್ಟೇರಿಂಗ್, ಎಸಿ ಎಲ್ಲ ಬರುತ್ತೆ. 1,40,000 ಫೈನಲ್. ಹೌದು ಸರ್. ಹೌದು. ಸೊ ಇಲ್ಲೊಂದು i20 ಇದೆ, ಪೆಟ್ರೋಲ್ ಅಲ್ಲ ಸರ್ ಇದು? 2011 ಸೆಕೆಂಡ್ ಓನರ್ ಅಷ್ಟ ಟಾಪ್ ಅಂಡ್ ಮಾಡಲು ಬರುತ್ತೆ. ಡಬಲ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಒಳ್ಳೆ ಮೈಲೇಜ್ ಬರುತ್ತೆ ಸರ್ ನಿಮ್ಗೆ. ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಬರುತ್ತೆ ನಿಮ್ಗೆ ಅಪ್ಡೇಟ್. ಓಕೆ. ಒಂದ್ 3,80,000ಕ್ಕೆ ಫೈನಲ್ ಆಗುತ್ತೆ ಸರ್ ಇದು. 3,80,000 ಫೈನಲ್. ಹೌದು ಸರ್. ಹೌದು. ಸೊ ಪೆಟ್ರೋಲ್ ವೆಹಿಕಲ್. ಹೌದು ಸರ್. ಒಂದ್ 3 lakh ವರೆಗೂ ಲೋನ್ ಆಗುತ್ತೆ ನಿಮ್ಗೆ. ಲೋನ್ 3 lakh ಆಗುತ್ತೆ ನಿಮ್ಗೆ. ಹೌದು ಸರ್. ಹೌದು. ಅಂಡ್ 4 ಕೂಡ ಅಲೈ ವೀಲ್ಸ್ ಬರುತ್ತೆ. 4 ಕೂಡ ಪವರ್ ಸ್ಟೇರಿಂಗ್, ಸಿಂಗಲ್ ಏರ್ ಬ್ಯಾಗ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್. ಸಾರಿ, 2 ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಇದೆ ಸರ್. ಇವಾಗ i20 ಪೆಟ್ರೋಲ್ ಮೈಲೇಜ್ ಎಲ್ಲ ಒಂದು 16-17 ಬರುತ್ತೆ ಸರ್. ಬಂದೇ ಬರುತ್ತೆ. ಸೊ ಒಂದು ದೊಡ್ಡ ಹ್ಯಾಚ್ ಪ್ಯಾಕ್ ಅಂತಾನೆ ಹೇಳ್ಬೋದು. ಏನ್ ಹೇಳಿ ಸರ್? 3,80,000 ಆಗುತ್ತೆ ಸರ್ ಇದು. 380 ಫೈನಲ್. ಹೌದು ಸರ್. 3,80,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ Hyundai i20 ಆಸ್ಟಾ ABS ನ. ಅದು ಕೂಡ ಸಿಲ್ವರ್ ಕಲರ್. ಸೊ ಇಲ್ಲೊಂದು ಆಲ್ಟೋ LX ಇದೆ ಸರ್. 2008 ಸೆಕೆಂಡ್ ಓನರ್ ಸರ್ ಇದು. FC ಇನ್ಸೂರೆನ್ಸ್ 2 ಲ್ಯಾಬ್ಸ್ ಇದೆ, ಮಾಡ್ಕೊಡ್ತೀನಿ ಸರ್. ಇದು ಫ್ರೆಶ್ FC ಮಾಡ್ಕೊಡ್ತೀನಿ, ಇನ್ಸೂರೆನ್ಸ್ ಎಲ್ಲ ಮಾಡ್ಕೊಡ್ತೀನಿ. 4 ಹೊಸ ಬ್ರಾಂಡ್ ನ್ಯೂ ಟೈರ್ ಇದೆ. ಓಕೆ. ಒಳ್ಳೆ ಮೈಲೇಜ್ ವೆಹಿಕಲ್. 160ಗೆ ಫೈನಲ್ ಆಗುತ್ತೆ ಸರ್ ಇದು. 1,60,000 ಗೆ ಫೈನಲ್. ಡಾಕ್ಯುಮೆಂಟ್ ರನ್ನಿಂಗ್ ಮಾಡ್ಕೊಡ್ತೀವಿ ಸರ್ ಇದಕ್ಕೆ. ಸೊ ನೋಡ್ತಾ ಇರಬಹುದು 4 ಕೂಡ ಬ್ರ್ಯಾಂಡ್ ನ್ಯೂ ಅಪೋಲೋ ಟೈರ್ಸ್ ಇದೆ ನಿಮ್ಗೆ. ಸೊ ನಿಮ್ಗೆ ಅಪ್ ಟು ಡೇಟ್ ಡಾಕ್ಯುಮೆಂಟ್ ಎಲ್ಲ ಮಾಡ್ಕೊಡ್ತಾರೆ. 1,60,000 ಸರ್. ಸೊ 1,60,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಸರ್ ಇದು ಫೈನಲ್ ಟು ಫೈನಲ್ 1,60,000 ಫೈನಲ್ ಆಗುತ್ತೆ ಸರ್. ಓಕೆ. ಸೊ ಇಲ್ಲಿ ಇನ್ನೂ ಒಂದು ಲಾಡ್ಜಿ ಇದೆ, ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ಈ ತರ ಇದೆ, ರೆನಾಲ್ಟ್ ಲಾಡ್ಜಿ. ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? ಸರ್ 80,000 ಆಗಿದೆ ಸರ್. 2016 ಸೆಕೆಂಡ್ ಓನರ್ ಸರ್ ಇದು. ಓಕೆ. ಇದು ನಿಮ್ಗೆ 6 lakh ವರೆಗೂ ಫೈನಲ್ ಆಗುತ್ತೆ ಸರ್ ಇದು. ಇದು ಕೂಡ ಸೇಮ್ ಹೌದು. 6 lakhs ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. ಮೇಲ್ಗಡೆ ಕ್ಯಾರಿಯರ್ ಎಲ್ಲ ಬರುತ್ತೆ ನಿಮ್ಗೆ. RXZ ಬರುತ್ತೆ ಸರ್ ಇದು. ಸರ್ ಇದು ಕೂಡ ಡೀಸೆಲ್ ವೆಹಿಕಲ್. ಸೇಮ್ ವೇರಿಯಂಟ್ ಬರುತ್ತೆ, ಒಳ್ಳೆ ಮೈಲೇಜ್ ಬರುತ್ತೆ ಸರ್ ನಿಮ್ಗೆ ಇದು. ಸೊ ನೋಡ್ತಾ ಇರ್ಬೋದು ಗಾಡಿ. ಸೊ 4 ಕೂಡ ನಿಮ್ಗೆ ಅಲೈ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಸರ್. ರೆನಾಲ್ಟ್ ಲಾಡ್ಜಿ RXZ ಡೀಸೆಲ್, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ. ಅಂಡ್ ಮೇಲೆ ಕ್ಯಾರಿಯರ್ ಕೂಡ ಇದೆ ನಿಮ್ಗೆ ಸರ್. ಇದು ಕೂಡ ಒಂದು 17-18 ಬರುತ್ತೆ ಸರ್ ಮೈಲೇಜ್. 20 ಬರುತ್ತೆ ಸರ್ ಮೈಲೇಜ್. 20 ಆರಾಮಾಗಿ ಬರುತ್ತೆ. ಸೊ ಇದು ಕೂಡ 7 ಸೀಟ್ ವೆಹಿಕಲ್. ಸೊ ಸೇಮ್ 7 ಸೀಟ್ ವೆಹಿಕಲ್. ಆರಾಮಾಗಿ ಒಂದು 4 ಲಕ್ಷ ಲೋನ್ ಆಗುತ್ತೆ ಸರ್. ಹೌದು ಸರ್. ಇಲ್ಲ ಲೋನ್ ಆಗಲ್ಲ ಸರ್ ಇದಕ್ಕೆ. ಓಕೆ. ಫುಲ್ ಕ್ಯಾಶ್ ಅಲ್ಲಿ ತಗೊಬೇಕು ಸರ್ ಇದು. ಓಕೆ ಓಕೆ ಓಕೆ. ಸೊ ನೋಡ್ತಾ ಇರ್ಬೋದು 6 lakhs ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಹೌದು ಸರ್. ಸೊ ಇಲ್ಲಿ ಇನ್ನೂ ಒಂದು ನ್ಯಾನೋ ಇದೆ ಹೇಳಿ ಸರ್. 2014 ಸಿಂಗಲ್ ಅನ್ನೋದು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಟ್ವಿಸ್ಟ್ ಬರುತ್ತೆ ಸರ್ ಇದು. ಇದು ಕೂಡ 140 ಫೈನಲ್ ಆಗುತ್ತೆ ಸರ್ ನಿಮ್ಗೆ. ಓಕೆ ಓಕೆ. ಸೊ ನೋಡ್ತಾ ಇರ್ಬೋದು ಸೇಮ್ 1,40,000 ಫೈನಲ್. ಇದು ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, AC, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ನ್ಯಾನೋ XT ಟ್ವಿಸ್ಟ್ ಗಾಡಿ. ಸೊ ಫೋರ್ಡ್ ಫಿಯೆಸ್ಟೋ ಡೀಸೆಲ್ ಪೆಟ್ರೋಲ್ ಸರ್? 2007 ಸಿಂಗಲ್ ಸರ್. ಡೀಸೆಲ್ ವೆಹಿಕಲ್ ಇದು. FC ಇನ್ಸೂರೆನ್ಸ್ ಎಲ್ಲ ಲ್ಯಾಬ್ಸ್ ಇದೆ, ಮಾಡ್ಕೊಡ್ತೀನಿ ಸರ್ ಇದು. ಓಕೆ.
1,50,000 ಫೈನಲ್ ಆಗುತ್ತೆ ಸರ್ ಇದು. ಸೊ 1,50,000 ಗೆ ಫೈನಲ್. ಹೌದು ಸರ್ ಹೌದು. ಒಳ್ಳೆ ವೆಹಿಕಲ್, 20 ಮೈಲೇಜ್ ಬರುತ್ತೆ ನಿಮ್ಗೆ. ಸೊ ನೋಡ್ತಾ ಇರ್ಬೋದು 20 ಮೈಲೇಜ್ ಬರುವಂತ ವೆಹಿಕಲ್. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಡೀಸೆಲ್ ವೆಹಿಕಲ್ ಅಲ್ಲ? ಡೀಸೆಲ್ ವೆಹಿಕಲ್ ಸರ್ ಹೌದು. ಸೊ ಡೀಸೆಲ್ ನಿಮ್ಗೆ ಒಳ್ಳೆ ಮೈಲೇಜ್ ಬರುತ್ತೆ. ಲೋ ಬಡ್ಜೆಟ್ ಅಲ್ಲಿ ಸಡನ್ ಏನಾರು ಹುಡ್ಕಂಗಿದ್ರೆ 1,50,000 ನಿಮ್ಗೆ ಆಲ್ಮೋಸ್ಟ್ ಈ ಗಾಡಿ ಸಿಗದೇ ಇಲ್ಲ. ಸೊ ಬಡ್ಜೆಟ್ ಅಲ್ಲಿ ಸಡನ್ ಗೆ ಬೆಸ್ಟ್ ಆಪ್ಷನ್. ಸೊ ಇಲ್ಲಿ ಒಂದು ಒಳ್ಳೆ ವೆಹಿಕಲ್ ಚೀಪ್ ಪ್ರೈಸ್ ಅಲ್ಲಿ ಏನಾದ್ರು ನೋಡಂಗಿದ್ರೆ ಬೆಸ್ಟ್ ಆಪ್ಷನ್. ಕಾರ್ ಕಲ್ತ್ಕೊಳ್ಳೋರ್ಗೆ ಮಾತ್ರ ಬೆಸ್ಟ್ ಆಪ್ಷನ್. ಆರಾಮಾಗಿ ತಗೊಂಡೋಗ್ಬಿಟ್ಟು ಕಲ್ತ್ಕೊಂಡು ಎಕ್ಸ್ಚೇಂಜ್ ಮಾಡಿ ಇಲ್ಲೇ ಕೂಡ ಬೇರೆ ವೆಹಿಕಲ್ ನ ತಗೊಂಡೋಗ್ಬಿಡೋದಲ್ಲ ಸರ್? ಹೌದು ಸರ್ ಹೌದು. ಹೇಳಿ ಸರ್. 2005 ಸೆಕೆಂಡ್ ಅನ್ನ ಸರ್, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 90,000 ಫೈನಲ್ ಆಗುತ್ತೆ ಸರ್ ಇದು. ಸರ್ ಬರೀ 90,000. ಸೊ ನೋಡ್ತಾ ಇರ್ಬೋದು ಬರೀ 90,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಸರ್ ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್ ಹೌದು. ಓಕೆ ಓಕೆ. ಸೊ ಇಲ್ಲೊಂದು SX4 ಇದೆ. ಡೀಸೆಲ್ ಪೆಟ್ರೋಲ್? ಡೀಸೆಲ್ ZD ಸರ್ 2011 ಸೆಕೆಂಡ್ ಓನರ್ ಸರ್ ಇದು. ಓಕೆ. ಎಷ್ಟು ರನ್ ಆಗಿದೆ ಸರ್? 80,000 ರನ್ ಆಗಿದೆ ಸರ್ ಇದು. ಓಕೆ. ZDI ಡೀಸೆಲ್ ವೆಹಿಕಲ್. ಡೀಸೆಲ್ ವೆಹಿಕಲ್ 3 lakhs ಗೆ ಫೈನಲ್ ಆಗುತ್ತೆ ಸರ್. ಸರ್ ಡೀಸೆಲ್ ವೆಹಿಕಲ್ ZDI ಬರೀ 3 lakhs ಗೆ ಫೈನಲ್ ಮಾಡಿ ಹೊಸ ಟೈರ್ ಇದೆ, ಮ್ಯಾಗ್ವಿಲ್ ಇದೆ, ಏರ್ ಬ್ಯಾಗ್, ABS ಎಲ್ಲ ಇದೆ ಗಾಡಿಯಲ್ಲಿ. ಅದು ಕೂಡ ವೈಟ್ ಕಲರ್. ಸೊ ನಿಮ್ಗೆ ಡೀಸೆಲ್ ವೆಹಿಕಲ್ ಹತ್ತತ್ರ 18-20 ಬರುತ್ತೆ ಸರ್? ಬರುತ್ತೆ ಸರ್ ಬರುತ್ತೆ. ಓಕೆ. ಗಾಡಿಗೂ ಸರ್ ಇವಾಗ ನೋಡ್ತಾ ಇರ್ಬೋದು ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಬಂದ್ಬಿಟ್ಟು ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್ ಸರ್. 2011 ಮ್ಯಾಗ್ನಾ ಸರ್ ಇದು. ಪೆಟ್ರೋಲ್ ವೆಹಿಕಲ್ ಸೆಕೆಂಡ್ ಓನರ್ ಆಗಿದೆ ಸರ್. ಬರೀ 58,000 ಓಡಿದೆ. ಒಳ್ಳೆ ಗಾಡಿ ಇದೆ. ಹೊಸ ಬ್ರಾಂಡ್ ನ್ಯೂ ಟೈರ್ ಇದೆ. ಒಳ್ಳೆ ಮೈಲೇಜ್ ಬರುತ್ತೆ ಸರ್ ನಿಮ್ಗೆ. 3,50,000 ಫೈನಲ್ ಆಗುತ್ತೆ ಸರ್. 3,50,000. ಹೌದು ಸರ್ ಹೌದು. ಓನರ್ಶಿಪ್ ಸರ್? ಸಿಂಗಲ್? ಸೆಕೆಂಡ್ ಓನರ್. ಎಷ್ಟು ರನ್ ಆಗಿದೆ ಸರ್? ಒಂದು 59,000 ಆಗಿದೆ ಸರ್ ಇದು. ಸೊ 59,000 ಕಿಲೋಮೀಟರ್ ರನ್ ಆಗಿದೆ. ಹೌದು ಸರ್. ಬ್ರ್ಯಾಂಡ್ ನ್ಯೂ ಅಪೋಲೋ ಟೈರ್ಸ್ ಎಲ್ಲ ಇದೆ. ಪೆಟ್ರೋಲ್ ವೆಹಿಕಲ್. ಸೊ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಎಲ್ಲ ಬರುತ್ತೆ. ಸೊ 3,50,000 50 ಆಗುತ್ತೆ ಸರ್ ಇದು. ಮ್ಯಾಗ್ನಾ ಬ್ಲಾಕ್ ಕಲರ್ 3,50,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಅಂಡ್ ಜೆನ್ ಹುಡುಕೋರ್ಗೆ ಜೆನ್ ಇದೆ. ಜೆನ್ ಎಷ್ಟಿಲೋ ಹೇಳಿ ಸರ್ ಡೀಟೇಲ್ಸ್. ಸರ್ 2008 ಸೆಕೆಂಡ್ ಓನರ್, FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಮಾಡ್ಕೊಡ್ತೀನಿ ಸರ್ ನಿಮ್ಗೆ ಇದು. AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ. 1,75,000 ಫೈನಲ್ ಆಗುತ್ತೆ ಸರ್ ಇದು. 1,75,000 ಫೈನಲ್. ಸೊ ನೋಡ್ತಾ ಇರ್ಬೋದು 1,75,000 ಗೆ ನಿಮ್ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಸೊ ಆಲ್ಮೋಸ್ಟ್ ನಿಮ್ಗೆ ಪವರ್ ಸ್ಟೇರಿಂಗ್, ಎಲ್ಲ ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್, AC ಎಲ್ಲ ಬರುತ್ತೆ. ಹೌದು ಸರ್. ಇನ್ಸೂರೆನ್ಸ್ ಎಲ್ಲ ಬರುತ್ತೆ. ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. 18-20 ಮೈಲೇಜ್ ಬರುತ್ತೆ. ಲೋ ಮೇಂಟೆನೆನ್ಸ್. ಹೌದು ಸರ್. ಸೊ ಈ ವರ್ಣ ಏನ್ ಪ್ರೈಸ್ ಕೊಟ್ ಮಾಡ್ತಿದ್ದೀರಾ ಸರ್? ಸರ್ ಫೈನಲ್ ಟು ಫೈನಲ್ 1,80,000 ಆಗುತ್ತೆ ಸರ್ ಇದು. 1,80,000 ಗೆ ವರ್ಣ ಆಗುತ್ತೆ ಸರ್. ಹೌದು. ಸೊ ಇದು ಎಷ್ಟು ರನ್ ಆಗಿದೆ ಸರ್? 6 ಸೆಕೆಂಡ್ ಓನರ್, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. 89,000 ರನ್ನಿಂಗ್ ಆಗಿದೆ. 89,000. ಹೌದು ಸರ್ ಹೌದು. ಓಕೆ ಓಕೆ. ಸೊ ಡೀಸೆಲ್ ವೆಹಿಕಲ್? ಡೀಸೆಲ್ ಹೊಸ ಟೈರು, ಮ್ಯಾಗ್ವಿಲ್ ಎಲ್ಲ ಇದೆ ಸರ್ ನಿಮ್ಗೆ. ಸೊ ನೋಡ್ತಾ ಇರ್ಬೋದು ಮ್ಯಾಗ್ವಿಲ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ವರ್ಣ ನಿಮ್ಗೆ ಆಲ್ಮೋಸ್ಟ್ ಈ ಪ್ರೈಸ್ ಗೆ ಸಿಗದೇ ಇಲ್ಲ. ಸೊ ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಂಡ್ ಬರ್ಬೋದು. ಅಷ್ಟು ಕಡಿಮೆಗೆ ವರ್ಣ ಕೊಡ್ತಿದ್ದಾರೆ SB ಕಾರ್ಸ್ ಅಲ್ಲಿ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಆಡಿಯೋ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ನಮ್ಮ ವಿಡಿಯೋದಲ್ಲಿ ಕೊನೆ ಕಾರು ಹುಂಡೈ i10, ಅದು ಕೂಡ ಬ್ಲಾಕ್ ಕಲರ್. ಹೇಳಿ ಸರ್. ಸರ್ 2008 ಸೆಕೆಂಡ್ ಓನರ್ ಸರ್. ಓಕೆ. FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಮಾಡ್ಕೊಡ್ತೀನಿ. 2 lakhs ಗೆ ಫೈನಲ್ ಆಗುತ್ತೆ ಸರ್ ಇದು. 2 lakhs ಗೆ ಫೈನಲ್ ಆಗುತ್ತೆ ಸರ್. ಎಷ್ಟು ರನ್ ಆಗಿದೆ ಸರ್? 79,000 ಆಗಿದೆ ಸರ್ ಇದು. ಸೊ ಸೆಕೆಂಡ್ ಓನರ್ ಅಲ್ಲ ಸರ್? ಹೌದು ಹೌದು. ಸೊ ಹುಂಡೈ i10. ಸೊ ನಿಮ್ಗೆ ಲೋ ಬಡ್ಜೆಟ್ ಅಲ್ಲಿ ಹುಡ್ಕಂಗಿದ್ರೆ ಬೆಸ್ಟ್ ಆಪ್ಷನ್. ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಅಂಡ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಆಲ್ಮೋಸ್ಟ್ ಈ ಪ್ರೈಸ್ ಅಲ್ಲಿ ಸಿಗದೇ ಇಲ್ಲ ನಿಮ್ಗೆ. ಗಾಡಿ ಎಲ್ಲ ಈ ತರ ಇದೆ. 4 ಟೈರ್ ಕೂಡ ತುಂಬಾ ಚೆನ್ನಾಗಿದೆ ಸರ್. ಒಂದು ಫೈನಲ್ ಪ್ರೈಸ್ ಏನ್ ಹೇಳಿದ್ರು? 2 lakhs ಆಗುತ್ತೆ ಸರ್ ಇದು. 2 lakhs ಗೆ ಫೈನಲ್? ಹೌದು ಸರ್.